ನಮ್ಮ ಮಕ್ಕಳಲ್ಲ. ಅವು ಜೀವನದ ಸ್ವಪ್ರೇಮ ಪುತ್ರ ಪುತ್ರಿಯರು. ನಮ್ಮಂತಾಗಲು ಪ್ರಯತ್ನಿಸದಿರಿ, ಅವರಂತಾಗಲು ಪ್ರಯತ್ನಿಸೋಣ. ಅವರು ನಾವು ಕಟ್ಟಿದ ಮನೆಗಳಲ್ಲಿ ಬದುಕಲಾರರು. ನಾವು ಕನಸಲ್ಲೂ ಕಾಣದ ಮನೆಗಳಲ್ಲಿ ಬದುಕುವರು. ಅವರು ಭವಿಷ್ಯದಲ್ಲಿ ಚಿಮ್ಮಲಿರುವ ಬಾಣಗಳು. ಬನ್ನಿ, ನಾವು ಬಾಗಿ ಬಿಲ್ಲುಗಳಾಗೋಣ. ಇದನ್ನು ಖಲೀಲ್ ಗಿಬ್ರಾನ್ ಹೇಳಿರುವ ಮಾತು. ಇದು ಮಕ್ಕಳ ಬಗ್ಗೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅವರು. ನಮ್ಮ ಶಾಲೆಯ ಕನ್ನಡ ಶಾಲೆಯ ಮಕ್ಕಳು ಇಂದು ಜಾನಕಿ ಶ್ರೀನಿವಾಸ್ ಮೂರ್ತಿ ಅವರು ವೈದೇಹಿ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ. ಅವರ ಒಂದು ನಾಟಕವನ್ನು ಇವತ್ತು ಪ್ರಸ್ತುತ ಮಾಡ್ತಿದ್ದಾರೆ. ಬನ್ನಿ ನಾವು ವೈದೇಹಿ ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದಕ್ಕೆ ಮುಂಚೆ ಡ್ರಾಮಾ ಶುರು ಆಗೋದಕ್ಕೆ ಮುಂಚೆ ಮಕ್ಕಳು ಸ್ವಲ್ಪ ಕ್ವೈಟಾಗಿರಿಸಿ. ಯಾಕಂದರೆ ಪುಟ್ಟ ಮಕ್ಕಳು ಇಲ್ಲಿ ಡ್ರಾಮಾ ಮಾಡೋದು, ಅವರಿಗೆ ತುಂಬ ಜೋರಾಗಿ ಮಾತಾಡೋಕ್ಕಾಗೋದಿಲ್ಲ. ಆ್ಯಂಡ್ ಆಲ್ಸೋ ಎಷ್ಟು ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಅಂದರೆ ನೀವೇ ಅದನ್ನು ವಿಟ್ನೆಸ್ ಮಾಡಬಹುದು. ಅದಕ್ಕೆ ಸ್ವಲ್ಪ ಸೈಲೆಂಟ್ ಆಗಿದ್ದು, ಆ ಡೈಲಾಗ್ಸ್ ಎಲ್ಲ ಚೆನ್ನಾಗಿ ಅದರಿಂದ ನಾವು ವಂಚಿತರಾಗಬಾರ್ದು. ಎಷ್ಟು ಚೆನ್ನಾಗಿದೆ, ಇದನ್ನು ನಾವು ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕ್ವೈಟಾಗಿರೋಣ. ಇದು 3 ಶಾಲೆಗಳಿಂದ ಸೇರಿ ಮಾಡ್ತಾ ಇರೋವಂಥ ಒಂದು ನಾಟಕ, ಕನ್ನಡ ಶಾಲೆಗಳಿಂದ ಆ್ಯಕ್ಚುಲಿ. ಇದನ್ನು ಉಮಾ ಕಾರಂತ್ ಅವರು ನಿರ್ದೇಶನ ಮಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚು ಮಾಹಿತಿಗಳನ್ನ ನಾವು ಕೊಡ್ತೀವಿ. ಅದಕ್ಕೆ ಮುಂಚೆ ನಾವು ಡ್ರಾಮಾ ಟ್ರೂಪ್ನ ಬರ್ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ವೈದೇಹಿ ಅವರ ಬಗ್ಗೆ ಒಂದು ಸ್ವಲ್ಪ ವಿಷಯಗಳನ್ನ ತಿಳ್ಕೊಳ್ಳೋಣ. ವೈದೇಹಿ ಅವರೇ ಖುದ್ದಾಗಿ ವಿಡಿಯೋ ಮೂಲಕ ಮೆಸೇಜ್ನ ಕಳಿಸಿದ್ದಾರೆ, ಮಕ್ಕಳಿಗೆ ಶುಭ ಹಾರೈಸಿದ್ದಾರೆ. ಅವರೇ ಈ ಡ್ರಾಮಾದ ಬಗ್ಗೆ ಏನು ಹೇಳ್ತಾರೆ ಅಂತ ನಾವು ಕೇಳೋಣ. ಒಳ್ಳೆ ಉತ್ತಮ ಬರಹಗಾರ್ತಿ, ಅವರ ಬಗ್ಗೆ ತಿಳ್ಕೊಂಡು ಅವರೇ ನಮ್ಮ ಮಕ್ಕಳಿಗೆ ವಿಶ್ ಮಾಡಿದ್ದಾರೆ. ಬೆಳಗ್ಗೆ ನಮಗೆ ಆಶೀರ್ವಚನ ಆಯಿತು, ಈಗ ಈಕೆನೇ ವೈದೇಹಿ ಅವರೇನೆ ಸ್ವತಃ ಕಳಿಸಿರುವಂಥದ್ದನ್ನು ನಾವು ಕೇಳೋಣ. ಅವರ ಆಶೀರ್ವಚನ ತಗೊಳ್ಳೋಣ ಮಕ್ಕಳಿಗೆ. ಹೋಗೋಣವಾ ನೆಕ್ಸ್ಟ್ ಪ್ರೋಗ್ರಾಮ್ಗೆ? ವೈದೇಹಿಯವರು ಕನ್ನಡ ನಾಡಿನ ಸಮಕಾಲೀನ ಬರಹಗಾರರಲ್ಲಿ ವಿಶಿಷ್ಟರಾಗಿದ್ದಾರೆ. ಕುಂದಾಪುರದ AVN ಹೆಬ್ಬಾರ್ ಮತ್ತು ಮಹಾಲಕ್ಷ್ಮಿಯಮ್ಮ ದಂಪತಿಗಳ ಮಗಳಾಗಿ ಜನಿಸಿದ ವೈದೇಹಿಯವರ ನಿಜನಾಮ ಜಾನಕಿ. ಅವರ ನೀರೆಯರ ದಿನ ಎಂಬ ಒಂದು ಲೇಖನ ಬರೆದದ್ದು ಸುಧಾ ಪತ್ರಿಕೆಯಲ್ಲಿ ಪ್ರಕಟಿಸುವಾಗ ಪತ್ರಿಕೆಯವರು ಇವರಿಗೆ ಕೊಟ್ಟ ಕಾವ್ಯನಾಮ ವೈದೇಹಿ. ವೈದೇಹಿಯವರು ಕನ್ನಡದಲ್ಲಿ ಕಥೆ, ಕಾದಂಬರಿ, ಕವಿತೆ, ಮಕ್ಕಳ ನಾಟಕ, ಅನುವಾದ, ಸಂಪಾದನೆ, ಜೀವನ ಕಥನ ಮೊದಲಾದ ಹಲವು ಪ್ರಾಕಾರಗಳಲ್ಲಿ 40ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಇವರ ಹಲವು ಕಥನಗಳು ನಾಟಕ, ಚಲನಚಿತ್ರ, ದೂರದರ್ಶನ ಮೊದಲಾದ ಮಾಧ್ಯಮಗಳಲ್ಲಿ ಪ್ರಯೋಗಗೊಂಡು ಪ್ರಸಿದ್ಧವಾಗಿವೆ. ಇಂಗ್ಲಿಷ್ ಮತ್ತು ಹಲವು ಭಾರತೀಯ ಭಾಷೆಗಳಿಗೆ ಇವರ ಕೃತಿಗಳು ಅನುವಾದಗೊಂಡಿವೆ. ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು, ಕಥಾ ಪ್ರಶಸ್ತಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದ ಅನೇಕ ಪುರಸ್ಕಾರಗಳು ಇವರಿಗೆ ಲಭ್ಯವಾಗಿವೆ. ವೈದೇಹಿಯವರ ಗುಲಾಬಿ ಟಾಕೀಸ್ ಕಥೆಯು ಚಲನಚಿತ್ರವಾಗಿ ಪ್ರಸಿದ್ಧವಾಗಿದೆ. ಖ್ಯಾತ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ನಿರ್ದೇಶಿಸಿದ ಈ ಚಲನಚಿತ್ರ ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಈ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಉಮಾಶ್ರೀ ಅತ್ಯುತ್ತಮ ನಟಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದದ್ದು ವಿಶೇಷ. ವೈದೇಹಿಯವರ ಅಮ್ಮಚ್ಚಿ ಎಂಬ ನೆನಪು ಕಥೆಯೂ ಸಹ ಚಲನಚಿತ್ರವಾಗಿ ಸಾಕಷ್ಟು ಮನ್ನಣೆ ಪಡೆದುಕೊಂಡಿದೆ. ಗೋವಿಂದನ ನಾನ್ ಮದ್ಯಾಯ್ಕ
ಆತಿಲೆ 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 ಆತಿಲೆ. ನಿಂದೆ ಹಠ ಸಾಧನೆ ಆಯ್ತು ಹಂಗಾರೆ. ಈ ನಮನಿ ಹಠ ಅಷ್ಟು ಒಳ್ಳೇದಲ್ಲ ಹೆಣ. ದಿ ಎಂಪರರ್ಸ್ ನೈಟಿಂಗೇಲ್ ಆಧಾರಿತ ನಾಟಕವೇ ಹಕ್ಕಿ ಹಾಡು. ವೈದೇಹಿಯವರು ಮಕ್ಕಳಿಗೆ ರೆಕ್ಕೆ ಕೊಟ್ಟು ಮರದ ಟೊಂಗೆ ಹಿಡಿದುಕೊಂಡು ಹಕ್ಕಿಯ ಹಾಗೆ ಹಾರುತ್ತಾ ಪೂರ್ಣ ಶಕ್ತಿಯಿಂದ ಅಭಿನಯಿಸುವ ಪಾತ್ರಗಳನ್ನು ಸೃಷ್ಟಿಸಿದ್ದಾರೆ. ಬೃಂದಾವನ ಕನ್ನಡ ಶಾಲಾ ಮಕ್ಕಳ ಹಕ್ಕಿಯ ಹಾಡು ನಾಟಕಕ್ಕೆ ತುಂಬ ಹೃದಯದ ಹಾರೈಕೆಯನ್ನು ನೀಡಿದ್ದಾರೆ. ಮಕ್ಕಳೆಲ್ಲರಿಗೂ ಶುಭಾಶಯ. ಉಮಾಮೂರ್ತಿಯವರ ನಿರ್ದೇಶನದಲ್ಲಿ ಹಕ್ಕಿ ಹಾಡು ನಾಟಕ ಮಾಡ್ತಾ ಇದ್ದೀರಾ. ಚೆನ್ನಾಗಾಗಲಿ. ನೀವೆಲ್ಲ ಚೆನ್ನಾಗೇ ಮಾಡ್ತೀರಿ, ನಂಗೆ ಗೊತ್ತು. ಹಕ್ಕಿಗೆ ನೀವೇನು ಹಕ್ಕಿಗಳಿದ್ದೀವಿ ಇದ್ದೀರಿ, ನೀವು ಚಂದ ಹಾಡ್ತೀರಿ, ಚಂದ ನಟಿಸ್ತೀರಿ, ಎಲ್ಲ ಮಾಡ್ತೀರಿ. ನಿಮ್ಮ ಶೋ, ನಿಮ್ಮ ಪ್ರದರ್ಶನ, ನಿಮ್ಮ ನಾಟಕ ಭಾರಿ ಎಲ್ಲರಿಗೂ ಖುಷಿಯಾಗಲಿ, ನಿಮಗೆ ಸಂತೋಷ ಕೊಡಲಿ, ನಿಮ್ಗೊಂದು ಹೊಸ ಚೇತನ ಬರಲಿ, ಖುಷಿಯಾಗಿ ಮಾಡಿ. ನಾನು ಭಾಳ ಸಂತೋಷ ನೀವೆಲ್ಲ ಮಾಡ್ತಿರೋದು. ಉಮಾಮೂರ್ತಿಯವರದ ನಿರ್ದೇಶನದಲ್ಲಿ ಒಳ್ಳೆ ಯಶಸ್ವಿಯಾಗಿ ಈ ನಾಟಕ ನಡೀಲಿ ಅಂತ ಆಶಿಸ್ತೇನೆ. ಬಿ ಕೆ ಕೆ ಶಾಲೆಯವರು ಇದನ್ನು ಮಾಡ್ತಾ ಇರೋದು. ಬಿ ಕೆ ಕೆ ಶಾಲೆಯವರಿಗೂ ನಾನು ಅಭಿನಂದನೆ ಹೇಳಲೇಬೇಕು. ಮಕ್ಕಳಿಗೆ ಒಂದು ನಾಟಕದಲ್ಲಿ ತಿಳಿಸುವಷ್ಟು ಚೆನ್ನಾಗಿ ಇನ್ಯಾವುದೋ ಎಂಥ ಕ್ಲಿಷ್ಟವಾದ್ದನ್ನು ಕೂಡ ನಾವು ನಾಟಕ ರೂಪದಲ್ಲಿ ತಿಳಿಸಿದ್ರೆ ಮಕ್ಕಳಿಗೆ ಬೇಗ ಅದು ಮನಸ್ಸಲ್ಲಿ ಇಳಿತೆ. ಅದನ್ನು ಮಾಡ್ತಾ ಇದ್ದೀರಿ ನೀವು. ಇದೊಂದರ ಪರಿಸರ, ಪ್ರಕೃತಿ ಮತ್ತು ಪ್ರಾಣಿ ಪಕ್ಷಿ ಇವೆಲ್ಲದರ ಬಗ್ಗೆ ಇರುವ ಕಾಳಜಿಯಿಂದ ಮಾಡಿರೋ ನಾಟಕ ಇದು. ಸಕ್ಸಸ್ ಆಗಲಿ, ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು. ಒಬ್ಬ ತಾಯಿಯಾಗಿ ಮಕ್ಕಳನ್ನು ಹತ್ತಿರದಿಂದ ಬಲ್ಲವರಾಗಿ ಮಕ್ಕಳ ನಾಟಕಕ್ಕೆ ಅಪಾರ ಕೊಡುಗೆ ನೀಡಿದ ವೈದೇಹಿಯವರಿಗೆ ಇದೋ ಬೃಂದಾವನ ಕನ್ನಡ ಶಾಲೆಯ ನಮನ. ಆನಂದಮಯಾಯಿ ಜಗಹೃದಯ ಏತಕ್ಕೆ ಭಯ ಮಾಡೋ ಸೂರ್ಯೋದಯ ಚಂದ್ರೋದಯ ದೇವರ
ದಯ ಕಾಣೋ ಆನಂದಮಯ ಈ ಜಗಹೃದಯ. ಉದಯದೊಳೆ ಹೃದಯವ ಕಾಣ್ ಅದೇ ಅಮೃತದ ಹಣ್ಣೋ. ಶಿವ ಕಾಣದೆ ಕವಿ ಕುರುಡನೋ ಶಿವ ಕಾವ್ಯದ ಕಣ್ಣೋ. ಉದಯದೊಳೆ ಹೃದಯವ ಕಾಣ್ ಅದೇ ಅಮೃತದ ಹಣ್ಣೋ. ಶಿವ ಕಾಣದೆ ಕವಿ ಕುರುಡನೋ ಶಿವ ಕಾವ್ಯದ ಕಣ್ಣೋ. ಆನಂದಮಯ ಈ ಜಗಹೃದಯ ಏತಕ್ಕೆ ಭಯ ಮಾಡೋ. ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ. ಆನಂದಮಯ ಈ ಜಗಹೃದಯ. ಅದ್ಭುತ ನಾಟ್ಯ, ಅದ್ಭುತ ಅದ್ಭುತ ಅರಮನೆ. ನೋಡ್ರಲ್ಲ, ಬನ್ನಿ, ಬೇಗ ಬೇಗ ಬನ್ನಿ. ಚಕ ಚಕ ನೆಲ, ಚಕ ಚಕ ಕನ್ನಡಿ, ಚಕ ಚಕ ಅಡಿಗೆ, ಚಕ ಚಕ ನಡಿಗೆ, ಚಕ ಚಕ ಮಾತಿಗೆ, ಚಕ ಚಕ ನಗೆ. ಅದ್ಭುತ ಅದ್ಭುತ ಅರಮನೆ. ಖಂಡಿತೀರಾ? ಬೇಗ ಬೇಗ ಬನ್ನಿ. ಎತ್ತರ ಮೆಟ್ಟಿಲು, ಎತ್ತರ ಎತ್ತರ ಗೋಡೆ, ಎತ್ತರ ಮಾಡು. ಅದ್ಭುತ ಅದ್ಭುತ ಅರಮನೆ. ಅರಮನೆ ತೋಟದಿ ನಾನಾ ಹೂಗಳು ಪಾರುವುದೇ ಇಲ್ಲ. ಮರ ಗಿಡಗಳಲ್ಲಿ ಎಲೆ ಚಿಗುರುಗಳು ಉದುರುವುದೇ ಇಲ್ಲ. ಇಂಥ ಅರಮನೆ ಕಂಡಿದ್ದೀರಾ? ಬೇಗ ಬೇಗ ಬನ್ನಿ, ತೋರಿಸುವೆವು. ತೋರಿಸುವೆವು.
ಏನಪ್ಪ ಇದು? ನಾಡು ಎಂದು ಕಾಡಿಗೆ ಕರೆತಂದೆ. ಕಾಡಿನ ಪಕ್ಕದಲ್ಲಿಯೇ ಅರಮನೆ. ತಿಳಿಮುಗಿಲ ತೊಟ್ಟಿಲಲ್ಲಿ ಮಲಗಿದ್ದ ಚಂದಿರನ ಕಾಳಿ ಜೋಗುಳ ಹಾಡಿ ತೂಗುತ್ತಿತ್ತು. ಕಾಳಿ ಜೋಗುಳ ಹಾಡಿ ತೂಗುತ್ತಿತ್ತು. ಕರಿವುದುರಿ ಮಲಗಿದ್ದ ಹಕ್ಕಿ ಗೂಡುಗಳಲ್ಲಿ ಇರುಳು ಹೊಂಗನ ಸೂಡಿ ಸಾಗುತ್ತಿತ್ತು. ಇರುಳು ಹೊಂಗನ ಸೂಡಿ ಸಾಗುತ್ತಿತ್ತು. ಕಾಳಿ ಜೋಗುಳ ಹಾಡಿ ತೂಗುತ್ತಿತ್ತು. ಕಾಳಿ ಜೋಗುಳ ಹಾಡಿ ತೂಗುತ್ತಿತ್ತು. ಏನಿದು ಈ ಹಾಡು? ಮೀತಿ ತಂದೆ ಬರಲ, ಮರೆತೆನು ನಾಡು, ಮರೆತೆನು ಬೀರು. ಹಕ್ಕಿಯ ಹಾಡನ್ನು ಕೇಳುತ್ತಾ ಬದುಕುವೆ, ಇಲ್ಲೇ ಮನೆ ಮಾಡು. ಎಷ್ಟು ಪುಟ್ಟ ಹಕ್ಕಿ, ಏನು ಧಿತ್ತ ದನಿ. ರಾಜ ರಣಧೀರನ ಅರಮನೆ ಹೆಚ್ಚು, ಹಕ್ಕಿಯ ಸ್ವರಮನೆ ಹೆಚ್ಚು. ರಾಜ ರಣಧೀರ ಬಂದು ನನ್ನ ಅರಮನೆ ತೆಗೋ, ಈ ಹಕ್ಕಿ ಬಂದು ನನ್ನ ಸ್ವರಮನೆ ತೆಗೋ ಕೇಳಿದ್ರೆ ಎರಡರಲ್ಲಿ ಯಾವುದನ್ನು ಆರಿಸ್ಬೇಕು? ನಾನು ಅರಮನೆಯನ್ನು ಕೇಳ್ತೀನಿ, ಹಕ್ಕಿಯ ಕಂಠವನ್ನು ಪಡೆತೇನೆ. ರಾಜ ರಣಧೀರನ ಹಾಗೆ ಕುಳಿತು ಹಕ್ಕಿಯಂತೆ ಹಾಡ್ತೇನೆ. ಸಿರಿದನಿಯ ಹಕ್ಕಿಯ ಮರೆಯುವುದುಂಟೆ? ಮೈನಾ ಹಕ್ಕಿಗೆ ಸರಿ ಮಿಗಿಲುಂಟೆ. ಒಡನೆಂಬ ಗುಡಿಯೊಳಗೆ ಒಡೆಯನೆನ್ನವನಿಹನು. ಒಡಲೆಂಬ ಗುಡಿಯೊಳಗೆ ಒಡೆಯನೆನ್ನವನಿಹನು. ನಡೆಯುವೇನು ನಡೆಸಿದಂತವನು, ಕೈ ಬಿಡನು. ಒಡಲೆಂಬ ಗುಡಿಯೊಳಗೆ ಒಡೆಯನೆನ್ನವನಿಹನು. ಇದೇ ಇರಬಹುದೇ ಆ ಹಕ್ಕಿ? ಯಾರಲ್ಲಿ? ಅಪ್ಪಣೆ ಪ್ರಭು. ಎಲ್ಲಿ ಆ ಹಕ್ಕಿ? ತನ್ನಿ, ಬೇಗ ಹುಡುಕಿ. ಎಲ್ಲಿ ಎಲ್ಲಿ? ಏನ್ ಹಕ್ಕಿ? ಯಾವ ಹಕ್ಕಿ? ಕವಿಯಲ್ಲಿ ಕವನ ಬರೆಸುವ ಹಕ್ಕಿ, ಕಿವಿಯಲ್ಲಿ ಹಾಡುವ ಮೈನಾ ಹಕ್ಕಿ. ಮೈನಾ ಹಕ್ಕಿ? ನೀನಾ ಹಕ್ಕಿ? ನಾನಾ ಹಕ್ಕಿ? ಅಯ್ಯೋ ಮೈನಾ, ಮೈನಾ ಹಕ್ಕಿ. ಸದ್ದು ಸದ್ದು, ಹೊರಡಿ ಬೇಗ, ಹೊತ್ತು ಕಳೆಯಬೇಡಿ. ಹುಡುಕಿ, ಹಕ್ಕಿ ಸಿಗುವವರೆಗೆ ಮುಖ ತೋರಬೇಡಿ. ಬರಿಗೈಯಲ್ಲಿ ಮರಳಿದರೆ ಹಾಕಿಸುವೆನು ಬೇಡಿ. ಈಗಲೇ ಹೊರಡಿ. ಹಕ್ಕಿ ಹಕ್ಕಿ ಹಕ್ಕಿ, ಕಾಡುತ್ತಿದೆ ಹಕ್ಕಿ, ಕಾಣದಿರುವ ಹಕ್ಕಿ ಎಲ್ಲಿ ಹುಡುಕಲಿ? ಒಡೆಯ, ಏನು ಚಿಂತೆ? ಹೋಗು ಇಲ್ಲಿಂದ, ಇದು ಚಿಂತನೆಯ ಕೋಣೆ. ಏನು ನಿಮ್ಮ ಚಿಂತೆ? ಹಕ್ಕಿ ತಾನೆ. ಹೋಗು ಎಂದನಲ್ಲ, ಮತ್ತೇಕೆ ಬಂದರಿ? ಕಾಣದಿರುವ ಕೇಳದಿರುವ ಹಕ್ಕಿಯುಂಟೆ ಒಡೆಯ? ಮೈನಾ ತಾನೆ. ನೀವು ಕೇಳದಿದ್ದರೇನು, ನಾನು ಬಲ್ಲೆನು. ಬಲ್ಲೆಯ? ನಿಜಕ್ಕೂ ಬಲ್ಲೆಯ? ಕಾಡು ಬಲ್ಲೆ, ಗೂಡು ಬಲ್ಲೆ, ಹಕ್ಕಿ ಬಲ್ಲೆ, ಹಾಡೂ ಬಲ್ಲೆ. ನಿಜಕ್ಕೂ ಬಲ್ಲೆಯ? ನನ್ನಾಣೆ, ಹೇಳು ಈಗಲೇ, ಉಳಿಸು ನನ್ನ ಮಾನ, ಕೊಡುವೆನು ಬಹುಮಾನ. ಬನ್ನಿ ಒಡೆಯ ಬನ್ನಿ, ಹೀಗೆ ಬನ್ನಿ. ಎಲ್ಲ ಬನ್ನಿ, ಹೀಗೆ ಬನ್ನಿ.
ಅಲ್ಲಿದೆ ಹಕ್ಕಿ. ಅದು ಬೇರೊಂದು ಹಕ್ಕಿ. ಇಲ್ಲಿದೆ ಹಕ್ಕಿ. ಇದೇನು? ಅಲ್ಲ ಒಡೆಯ, ಇದಲ್ಲ. ಅದು ಗೂಬೆ. ಹಾಗೆ ಸುಮ್ಮನಿರಿ, ಸ್ವಲ್ಪ ತಾಳ್ಮೆ ಇರಲಿ. ನಿಲ್ಲಿ ನಿಲ್ಲಿ, ಹಾಡು ಕೇಳೋ ಸಮಯ ಬಂತು. ಕಿವಿ ಅರಳಿಸಿಕೊಳ್ಳಿ, ಮೌನವಾಗಿರಿ. ಬಾರೆ ಸಖಿ ಚಂದ್ರಮುಖಿ ಮಾತನಾಡುವ, ಸೋತ ಸಂತೆಯಂತ ಜಗಕ್ಕೆ ಮಾತ ನೀಡುವ, ಪ್ರೀತಿ ನೀಡುವ, ಪ್ರೀತಿ ನೀಡುವ. ಜಗದ ಶೂನ್ಯದಲ್ಲಿ ನಮ್ಮ ಪ್ರೀತಿ ತುಂಬುವ, ಬಾರೆ ಸಖಿ ಚಂದ್ರಮುಖಿ ಮೈಯ ಮರೆಯುವ. ಜಗದ ಶೂನ್ಯದಲ್ಲಿ ನಮ್ಮ ಪ್ರೀತಿ ತುಂಬುವ, ಬಾರೆ ಸಖಿ ಚಂದ್ರಮುಖಿ ಮೈಯ ಮರೆಯುವ. ಬಾರೆ ಸಖಿ ಚಂದ್ರಮುಖಿ ಮಾತನಾಡುವ, ಸೋದ ಸಂತೆಯಂತ ಜಗಕ್ಕೆ ಮಾತ ನೀಡುವ, ಪ್ರೀತಿ ನೀಡುವ, ಪ್ರೀತಿ ನೀಡುವ. ಬಾರೆ ಸಖಿ ಚಂದ್ರಮುಖಿ ಮಾತನಾಡುವ, ಸೋತ ಸಂತೆಯಂತ ಜಗಕ್ಕೆ ಮಾತ ನೀಡುವ, ಪ್ರೀತಿ ನೀಡುವ, ಪ್ರೀತಿ ನೀಡುವ. ಧನ್ಯ ಧನ್ಯ ನಾನು. ಎಲ್ಲಿ ಹಕ್ಕಿ ಕಾಣುತ್ತಿಲ್ಲ. ಓ, ಅಲ್ಲಿ ಆ ತುಂಗೆಯ ಮೇಲೆ ಕಾಣುತ್ತಿದೆಯಾ ಒಡೆಯ? ಕಾಡಿನ ಹೂವನ್ನು ಕಂಡೆ, ಕಾಡಿನ ಧನಿಯನ್ನು ಕಂಡೆ, ಒಲುಮೆಯ ಪ್ರತಿರೂಪ ಕಂಡೆ. ಓ, ನಮಗೂ ಕಾಣಿಸಿತು. ಕಾಣಿಸಿತು ಎಂದು ಹೇಳು, ಇಲ್ಲದಿದ್ದರೆ ಕುರುಡು ಎಂದಾರೋ. ಓ, ನನಗೂ ಕಾಣಿಸಿತು. ಸಾಕು ಹುಡುಗಿ, ಮಾತನಾಡಿದ ಹಕ್ಕಿಯನ್ನು ತಲುಪಿಸುವ ಆಹ್ವಾನವನ್ನು. ಮೈನಾ ಹಕ್ಕಿ ಗುರುತಿದೆಯಾ? ಓ, ನಿತ್ಯದ ಶ್ರೋತೃ, ಮರೆತೇನೆ. ಮಂತ್ರಿ ಮಹೋದಯರು ಬಂದಿಹರು. ಊರಿಗೆ ಊರೇ ನೆರೆದಿಹುದು. ಅರಸನ ಒಸಗೆಯ ತಂದಿಹರು. ಅರಸನ ಒಸಗೆ ನನಗೆ? ಅರಸನ ಮನೆಗೆ ಬರುತ್ತೀಯಾ? ಅವನೆದುರಿಗೆ ನೀ ಹಾಡುತ್ತೀಯಾ? ಯೋಚಿಸಿ ಹೇಳುವೆ, ಸಮಯ ಕೊಡು. ಭರವಸೆ ನೀಡಿ ಕರೆ ತಂದಿರುವೆ, ಕಾದಿಹರಲ್ಲಿ ನೋಡು. ಅರಸನ ಪ್ರೀತಿ ಗಾಯನ, ಅರಮನೆಗೊಮ್ಮೆ ಬರುತ್ತೀಯಾ? ಅವನೆದುರಿಗೆ ನೀ ಹಾಡುತ್ತೀಯಾ? ಗಾಯನದಿಚ್ಛೆ ಪರಮ, ಅರಮನೆಯೇನು ಗಿರಿಮನೆಯೇನು? ಹಾಡಿಗೆ ಕೇಳುಗನೇ ಜೀವ, ಈಗಲೇ ಬರುವೆ. ಬಂದೇ ಬರುವೆಯಾ ಈಗಲೇ? ಮೈನಾ ಬರುವಳು ಅರಮನೆಗೆ, ಮೈನಾ ಬರುವಳು ಅರಮನೆಗೆ, ಮೈನಾ ಬರುವಳು ಅರಮನೆಗೆ, ಮೈನಾ ಬರುವಳು ಅರಮನೆಗೆ. ರಾಜಾಧಿರಾಜ, ರಾಜ ಗಾಂಭೀರ್ಯ, ಸಂಗೀತ ಪ್ರಿಯ, ರಾಜ ರಣವೀರ, ಬಹುಪರ 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 ಬಹುಪರ. ಮಂತ್ರಿವರ್ಯರೇ, ಎಲ್ಲಿದೆ ಹಕ್ಕಿ?
ರಾಜ ರಣಧೀರ, ನಿಮಗಾಗಿ ಬಂದ ವಿಶೇಷ ಅತಿಥಿ ಕಾಡಿನ ಒಡಲಿನವಳು. ನೀನೇ ಏನು ಪ್ರಸಿದ್ಧ ಗಾಯಕಿ. ರಾಜ ರಣಧೀರನ ಆಸ್ಥಾನಕ್ಕೆ ಸ್ವಾಗತ. ರಾಜ ರಣಧೀರ, ನಿನ್ನ ಅಭಿಮಾನ ನನಗದೇ ಸನ್ಮಾನ. ನನಗಾಗಿ ಒಂದು ಹಾಡು ಹಾಡುವೆಯಾ? ದೊರೆಗಾಗಿ ಹಾಡುತ್ತೀಯಾ? ಹಾಡುವೆ ಎನ್ನು ಎಂಥ ಸಮಸ್ಯೆ ಬಂತು? ಹಾಡು ಮರಿ, ಏನು ಬೇಕು? ಯಾವ ಸಿದ್ಧತೆ ಬೇಕು? ಕಾಡು ತರಲೆ, ಅರಮನೆ ಒಯ್ಯಲೆ, ನಾವು ಯಾವುದಕ್ಕೂ ಸಿದ್ಧ. ತೆರೆ ಕಿಟಕಿ ಬಾಗಿಲುಗಳನ್ನು ತಗ್ಗಿಸು, ಬೆಳಕನ್ನು ಕೊಂಚ. ರಾಜ ರಣಧೀರ, ಹಾಡುವೆನು ನಿನಗಾಗಿಯೇ. ನನ್ನ ನಲವಿನ ಬಳ್ಳಿ ಮೈದುಂಬಿನಲಿವಾಗ, ನನ್ನ ನಲವಿನ ಬಳ್ಳಿ ಮೈದುಂಬಿನಲಿವಾಗ, ಲೋಕವೇ ಹೀರದಿರು ದುಂಬಿಯೊಳು ಹೂವ. ಬಾಳಿನ ಕಷ್ಟಗಳ ಬಲು ಘೋರ ಪಯಣದಲ್ಲಿ ಕ್ಷಣದೊಂದೇ ಕನಸಿದುವೆ, ತೆರಸದಿರು ನೋವ. ನನ್ನ ನಲವಿನ ಬಳ್ಳಿ ಮೈದುಂಬಿನಲಿವಾಗ, ಆಗಸಕ್ಕೆ ಎಸೆದಿರುವ ಕಲ್ಲಿನಂತೇರುವೆನು, ಗಾಳಿಯಲ್ಲಿ ತೇಲುವೆನು ಗಂಧದಂತೆ. ಮತ್ತೆ ಬೀಳುವೆನೆಲ್ಲೇ ಚಿಂತೆಗಳ ಕೆಸರಲ್ಲೇ, ಬಿಟ್ಟು ಬಿಡು ಈಗೆನ್ನ ಮುಕ್ತನಂತೆ. ಬಿಟ್ಟು ಬಿಡು ಈಗೆನ್ನ ಮುಕ್ತನಂತೆ. ನನ್ನ ನಲವಿನ ಬಳ್ಳಿ ಮೈದುಂಬಿನಲಿವಾಗ, ಲೋಕವೇ ಹೀರದಿರು ದುಂಬಿಯೊಳು ಹೂವ. ಬಾಳಿನ ಕಷ್ಟಗಳ ಬಲು ಘೋರ ಪಯಣದಲ್ಲಿ ಕ್ಷಣದೊಂದೇ ಕನಸಿದುವೆ, ಬೆರಸದಿರು ನೋವ. ನನ್ನ ನಲವಿನ ಬಳ್ಳಿ ಮೈದುಂಬಿನಲಿವಾಗ. ಎಂತಹ ಗಾಯನ! ಇದುವರೆಗೂ ಕಲಿದಿಲ್ಲ ಇಂತಹ ಕ್ಷಣ. ಮೈನಾ, ಇದೋ ಬಹುಮಾನ. ಬಂಗಾರದ ಪಾದುಕೆ, ಹಕ್ಕಿ ಗೇತಕ್ಕೆ, ಆಕಾಶವೇ ಶಾಲು ನಮಗೆ. ರೆಕ್ಕೆ ಕಾಲು ತಡೆವ ಈ ಶಾಲು ಏತಕ್ಕೆ? ರಾಜ ರಣಧೀರ ನೀಡುವ ಕಾಣಿಕೆ. ರಾಜ ರಣಧೀರ, ನಿನ್ನ ಖುಷಿಯೇ ನನಗದೇ ಬಹುಮಾನ. ಎಂಥ ಮೈನಾ, ಎಂಥ ಗಾಯನ! ಸರಿ ಹಕ್ಕಿಯೇ, ನಿನ್ನ ನೋಯಿಸಲಾರೆ. ಒಂದು ಬಯಕೆ, ನಿನ್ನನ್ನು ಬಿಟ್ಟಿರಲಾರೆ. ಇರುವೆಯ ಸದಾಕಾಲ ನನ್ನ ಬಳಿಯಲ್ಲಿಯೇ ಈ ಅರಮನೆಯಲ್ಲಿ. ಒಪ್ಪು ಹಕ್ಕಿ ಒಪ್ಪು, ನಾಡಿಗೆ ಒಳಿತು. ಒಪ್ಪು ಹಕ್ಕಿ ಒಪ್ಪು, ರಾಜ ರಣಧೀರ ಪ್ರಸನ್ನನಾದರೆ ಒಲಿವುದು ಜನತೆ. ಬೇಡ ಮೈನಾ, ಒಪ್ಪದಿರು, ಹಾರಿ ಹೋಗು. ಬೇಕೆಂದಾಗ ಮಾತ್ರ ಬಂದು ಹಾಡಿ ಹೋಗು. ತೊರೆಗಾಗಿ, ನಿಮಗಾಗಿ ಅರಮನೆಯಲ್ಲೇ ವಾಸಿಸುವೆ. ನಾ ಹಾಡುವೆ, ಹಾಡೊಳಗಿನ ಹಾಡನ್ನು ಹಾಡುವೆ. ಮೈನಾ, ಇದೇ ನಿನ್ನ ಕೋಣೆ. ಈ ಜನರು ನಿನ್ನ ಸೇವೆಗೆ ನಿಲ್ಲುವರು. ಹಕ್ಕಿ ಹಾರಿ ಹೋದಿತು, ಜಾಗ್ರತೆ, ಮುಚ್ಚೇರಲಿ ಬಾಗಿಲು ಸದಾ. ಹಾಗೆ ಆಗಲಿ ಮಹಾಪ್ರಭು. ಮೈನಾ, ಅರಸು ಮನೆಗೆ ಕರೆದು ನಿನ್ನ ಪಂಜರದಲ್ಲಿ ಇಡಿಸಿದ್ದೇನೆ. ಚಿನ್ನದಂತ ಹಕ್ಕಿಗೆ ಕನ್ನವಿತ್ತೇನೆ. ಅಳಬೇಡವೇ ಹುಡುಗಿ, ಇರಲಿ ಪಂಜರದ ಬವಣೆ. ಇದು ಒಂದು ಬದಲಾವಣೆ.
ಜೀವವಿಂದು ಏನೋ ಒಂದು ಮೋದದ ವಶವಾಗಿದೆ. ಕನಸೋ ಪ್ರಮೇಯೋ ಕಣ್ಣನವೇನೋ ತಾರ್ಕ ಕಳಚಿ ಉರುಳಿದೆ. ಜೀವವಿಂದು ಏನೋ ಒಂದು ಮೋದದ ವಶವಾಗಿದೆ. ಮಂತ್ರಿವರ್ಯರೇ, ಮಿತ್ರ ಧನೋಜನ ನೆನಪಾಗುತ್ತಿದೆ. ಓಲೆ ಕಲಿಸುವಿರಾ? ಕಾಡು ಹಕ್ಕಿಯ ಗಾಯನ ಕೇಳುವ ಖುಷಿ ಅವನಿಗೂ ಸಿಗಲಿ. ಅಪ್ಪಣೆ ಪ್ರಭು. ಹೇಗಿದ್ದಿ ಮೈನಾ ಹಕ್ಕಿ? ಆರೋಗ್ಯ ತಾನೇ? ಹೀಗಿದ್ದೇನೆ. ತೆರೆಯಲೆ ಪಂಜರವಾ? ಬೇಡ, ಹೊರಬರುವೆ ಉಪಾಯದಲ್ಲಿ. ಎಷ್ಟು ದಿನ ಹೀಗೆ? ನನ್ನ ಹಾಡಿಗೆ ಕೆಡುಕಾಗದೆ ಇರುವವರೆಗೂ. ಗುರುತಾಯ್ತೆ? ನನ್ನ ಗುರುತಿಲ್ಲದವರು ಇದ್ದಾರೆ ಭೂಮಿಯಲ್ಲಿ? ಹೆಸರನ್ನು ಕೇಳಿರಬೇಕಲ್ಲ. ನಾನೇ ಈ ತಂತ್ರ ದೇಶದ ರಾಜ ಧನೋಜ. ಪ್ರಪಂಚದ ಶ್ರೇಷ್ಠ ತಂತ್ರಕಾರರೆಲ್ಲ ನನ್ನ ದೇಶದಲ್ಲಿದ್ದಾರೆ. ಬೇರೆ ದೇಶದ ತಂತ್ರಕಾರರು ಈ ದೇಶಕ್ಕೆ ಬರಲು ಕಾಯುತ್ತಾ ಇದ್ದಾರೆ. ರಾತ್ರಿ ಮಾತ್ರವೆಲ್ಲ, ಹಗಲಿನಲ್ಲಿಯೂ ಈ ದೇಶದ ಕನಸು ಕಾಣುತ್ತಿದ್ದಾರೆ. ಯಾರಲ್ಲಿ? ರಾಜ ಧನೋಜರಿಗೆ ಜಯವಾಗಲಿ. ರಾಜ ರಣಧೀರರ ಓಲೆ ಬಂದಿದೆ ಮಹಾಪ್ರಭುಗಳೇ. ನನ್ನ ಗೆಳೆಯ ರಾಜ ರಣಧೀರ. ರಣಧೀರ ಕಾಡು ಹಕ್ಕಿಯ ಸಂಗೀತ ಕೇಳುತ್ತಿದ್ದಾನಂತೆ. ಖುಷಿಯಲ್ಲಿ ಪಾಲ್ಗೊಳ್ಳಲು ನನ್ನನ್ನು ಕರೆದಿದ್ದಾನೆ. ಪಾಪ, ನನ್ನಂತ ಶ್ರೀಮಂತ ರಾಜ ಧನೋಜ ಇರಬೇಕಾದರೆ ಒಂದು ಕಾಡು ಹಕ್ಕಿಯನ್ನು ತಂದು ಸಂಗೀತ ಕೇಳಬೇಕಾಯ್ತೆ. ಅದರಂತೆ ಹಾಡುವ ಹಕ್ಕಿ ಇಲ್ಲ ಎನ್ನುವ ಪ್ರಶಂಸೆ ಬೇರೆ. ಯಾಕಿಲ್ಲ? ನಾತನಿಗೊಂದು ಅಮೋಘ ಅವರುಗಳೇ ಕಲಿಸುತ್ತೇನೆ. ಓಲೆಕಾರ, ನೀನಿನ್ನು ಹೋಗಬಹುದು. ಎಲ್ಲಿ ನನ್ನ ತಂತ್ರಜ್ಞರು? ಎಲ್ಲಿದ್ದರು ಈಗಲೇ ಬರಲಿ. ರಾಜ ಧನೋಜರಿಗೆ ಜಯ. ಈ ಕ್ಷಣವೇ ಸಿದ್ಧ ಮಾಡಿ ಸರ್ವತಂತ್ರ ಬಳಸಿ ಇನ್ನೆಲ್ಲ ಮುನ್ನೆಲ್ಲದಂತ ಹಾಡುವ, ತಲೆ ದೂಗುವ, ಹಾರಾಡುವ ಬಂಗಾರದ ಯಂತ್ರ ಹಕ್ಕಿ ಹೋಗಿ ಸಿದ್ಧ ಮಾಡಿ. ತಡ ಮಾಡಿದರೆ ಹಾರುವುದು ತಲೆ. ಅಪ್ಪಣೆ ಪ್ರಭುವೆ. ಹಾರುವುದು ತಲೆ? ರೆಕ್ಕೆ ಇಲ್ಲದೆ ಹಾರಬಲ್ಲುದೆ? ತ್ವರೆ ಮಾಡಿ, ತ್ವರೆ ಮಾಡಿ. ತ್ವರೆ ಮಾಡಿ. ಎಲ್ಲಿ ಸಂಗೀತ ತಜ್ಞರು? ಇಲ್ಲಿದ್ದೇವೆ ಒಡೆಯ. ಓ, ಇವರು ಸಂಗೀತ ತಜ್ಞರೋ? ಹಾಡಿ ನೋಡೋಣ. ಸರಿಯಾಗಿ ಹಾಡದಿದ್ದಲ್ಲಿ ಹಾರುವುದು ತಲೆ. ಹಾಡಿ ಬೇಗ. ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ. ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ. ಬಾಳಗಂಗೆಯ ಮಹಾಪೂರದೊಳು ಸಾವಿನೊಂದು ವೇಣಿ. ನೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆ ತೆರೆಗಳೋ.
ಆಟವಲ್ಲಿ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ಆಶೆ ಬೂದಿ ತಳದಲ್ಲೂ ಕೆರಳುತ್ತಿವೆ ಕಿಡಿಗಳೆನಿತು ಮರಳಿ ಆಶೆ ಬೂದಿ ತಳದಲ್ಲೂ ಕೆರಳುತ್ತಿವೆ ಕಿಡಿಗಳೆನಿತು ಮರಳಿ ಮುರಿದು ಬಿತ್ತ ಮನ ಮರದ ಕೊರಡಲು ಹೂವು ಹೂವು ಅರಳಿ ಕೂಡಲಾರದೆ ಆಳದಲ್ಲೂ ಕಂಡಿತು ಏಕಸೂತ್ರ ಕೂಡಲಾರದೆ ಆಳದಲ್ಲೂ ಕಂಡಿತು ಏಕಸೂತ್ರ ಕಂಡುದುಂಟು ಬೆಸೆದೆದೆಗಳಲ್ಲೂ ಭಿನ್ನತೆಯ ವಿಕಟ ಹಾಸ್ಯ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ಆಶೆ ಎಂಬ ತಳ ಒಡೆದ ದೋಣಿಯಲ್ಲಿ ದೂರ ತೀರೆಯಾನ ಆಶೆ ಎಂಬ ತಳ ಒಡೆದ ದೋಣಿಯಲ್ಲಿ ದೂರ ತೀರೆಯಾನ ಯಾರ ಲೀಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ ಇದು ಬಾಳು ನೋಡು ಇದು ತಿಳಿದೆನೆಂದರು ತಿಳಿದದಿರಲಿಲ್ಲ ಇದು ಬಾಳು ನೋಡು ಇದು ತಿಳಿದೆನೆಂದರು ತಿಳಿದದಿರಲಿಲ್ಲ ಹಲವು ತನದ ಮೈ ಮರೆಸುವಾಟವಿದು ನಿಜವು ತೋರದಲ್ಲ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ನಗೆಯ ಹಾಯಿದೋಣಿ ನಗೆ ರಾಜ ಧನೋಜ ಯಂತ್ರ ಹಕ್ಕಿ ತಯಾರಾಗಿದೆ ಹಾಡುವುದು ಇಂಪಾಗಿ ತಾನೇ ತಲೆದೂಗಿ ತಿರುಗಿಸಿದರೆ ಸಾಕು ಈ ಕೀಲಿ ಆಹಾ ಇದೇನು ಸೃಷ್ಟಿ ಬೀಳುತ್ತೆ ದೃಷ್ಟಿ ತಟ್ಟಿ ಚಪ್ಪಾಳೆ ಬೇಷ್ ಗೆಳನಿಗೆ ಉಡುಗೊರೆ ಚೀಟಿ ಕಟ್ಟಿ ಹಾರಿ ಬಿಡಿ ಅನುಸರಿಸಿ ದಿಕ್ಕು ಪಟ್ಟಿ ಟಿಕ್ ಟಿಕ್ ಟಿಮ್ ಟಿಮ್ ಟಿಕ್ ಟಿಕ್ ಟಿಮ್ ಟಿಮ್ 30 ಡಿಗ್ರಿ ನೇರ ಬಲಕ್ಕೆ 2 ಪಟ್ಟು ಹಾರು ಹಕ್ಕಿ ಹಾರು ದೂರದ ಊರು ಸೇರು ಟೂಯಿ 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 ಎಂತಹ ಸೃಷ್ಟಿ ಎಂತಹ ಸೃಷ್ಟಿ ಬೇಕಾದು ತೆಗೆದುಕೊಳ್ಳಿ ಬೊಕ್ಕಸದಿಂದ ನಿಮ್ಮ ನಿಮ್ಮ ತಲೆಗೆ ನೀವೇ ಬೆಲೆ ಕಟ್ಟಿ ಎಷ್ಟು ಬೇಕಾದರೂ ತೆಗೆದುಕೊಳ್ಳಿ ನಮ್ಮ ತಲೆಗೆ ನಾವೇ ಬೆಲೆ ಕಟ್ಟಬೇಕೆ ಯಾರ ತಲೆಗೆ ಎಷ್ಟು ನನ್ನ ತಲೆಗೆ ಎಷ್ಟು ನಿನ್ನ ತಲೆಗೆ ಎಷ್ಟಾದರೆ ನನ್ನ ತಲೆಗೆ ಎಷ್ಟು ಇಷ್ಟೋ ಅಷ್ಟೋ ಎಷ್ಟಾದ್ರೂ ಸುಮ್ಮನೆ ತೆಗೆದುಕೋ ಇದು ಹಕ್ಕಿ ಹಕ್ಕಿ ಎಂದು ನನಗೂ ಗೊತ್ತು.
ಗೆಳೆಯ ರಾಜ ರಣಧೀರನಿಗೆ ತಂತ್ರದೇಶ ರಾಜ ಧನೋಜನಿಂದ ಉಡುಗೊರೆ. ಎಲ್ಲಿಲ್ಲದ ಇನ್ನಿಲ್ಲದ ಮುನ್ನಿಲ್ಲದ ಯಂತ್ರ ಹಕ್ಕಿ, ಕೀಲಿ ಕೊಟ್ಟರೆ ಹಾಡುವುದು. ಎಂಥ ಅವಮಾನ! ಧನೋಜನಿಗೆ ಎಷ್ಟು ಸೊಕ್ಕು! ಈ ಹಕ್ಕಿಗೆ ಸಾಟಿ ಉಂಟೆ, ಇದೊಂದು ಆಟಿಕೆ. ಮಂತ್ರಿಗಳೇ, ಯುದ್ಧ ಸಾರಿ. ಯುದ್ಧ ಬೇಡ ರಾಜ ರಣಧೀರ, ಮೊದಲು ಸ್ಪರ್ಧೆ ನಡೆಸೋಣ. ಏನು? ಯಂತ್ರ ಹಕ್ಕಿಯೋ ಅಥವಾ ಮೈನ ಹಕ್ಕಿಯೋ, ಯಾರ ಹಾಡ ಚೆನ್ನ ಎಂದು ನಿರ್ಧರಿಸೋಣ. ಒಳಿತು ಒಳಿತು. ಯುದ್ಧ ಬೇಡ, ಸ್ಪರ್ಧೆ ಇರಲಿ. ಗೆದ್ದವರಿಗೆ ಜಯವಾಗಲಿ. ಜಯವಾಗಲಿ, ಜಯವಾಗಲಿ. ಶಾಂತಿ ಶಾಂತಿ. ಮಂತ್ರಿವರ್ಯರೇ, ಸ್ಪರ್ಧೆ ನಡೆಯಲಿ, ಮೈನ ಗೆಲ್ಲಲಿ. ಸ್ಪರ್ಧೆಯ ವಾದ್ಯ ಮೊಳಗಲಿ. ಸ್ಪರ್ಧೆ ಆರಂಭವಾಗಲಿ. ಎಲ್ಲರೂ ನಿಶ್ಶಬ್ದ. ಯಂತ್ರ ಹಕ್ಕಿ ಮೊದಲು ಹಾಡಲಿ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು. ಹೇಗೆ ಮರೆಯಾಗುವುದೋ ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು. ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಈಗ ನಿನ್ನ ಸರದಿ. ಮೈನಾ, ಉಳಿಸು ನನ್ನ ಮಾನ. ಹಾಡು ಏಕೀ ತರ? ಯಂತ್ರ ಹಕ್ಕಿ ಯಾವಾಗ ಬೇಕೆಂದರೂ ಹಾಡುತ್ತದೆ. ಎಲ ನಿನ್ನಲೀರೆ ತಾಯೇ, ಎಲ್ಲ ನಿನ್ನ ಮಾಯೆ. ಎಲ್ಲ ನಿನ್ನಲೀರೆ ತಾಯೇ, ಎಲ್ಲ ನಿನ್ನ ಮಾಯೆ. ನಿನ್ನ ಅಲ್ಲ ಕಾಳೆದ ನಮ್ಮ ಕರುಣೆಯಿಂದ ಕಾಯೆ. ನಿಲ್ಲಿಸು ಮೈನಾ, ನಿನ್ನ ಹಾಡು ನಿತ್ಯದಂತಿಲ್ಲ. ಯಂತ್ರ ಹಕ್ಕಿ ಹಾಡಲ್ಲಿ. ಮೈನಾ ಹಕ್ಕಿ ಹಾಡು ನಿಲ್ಲಲಿ. ಯಂತ್ರ ಹಕ್ಕಿ ಹಾಡಲಿ. ಯಂತ್ರ ಹಕ್ಕಿ ಹಾಡಲಿ. ಹಾರು ಮೈನಾ ಹಾರು, ನಾಡಿಂದ ದೂರ ಹಾರು. ಕೊರಳಿನಂತರವ ತಿಳಿಯದವರ ಮರೆತು ದೂರಕ್ಕೆ ಹಾರು. ಹಾರು ಮೈನಾ ಹಾರು, ಆಡು ನುಡಿಯಲಿ ಕಾಡು ಮಡಿಲಲಿ. ಹಾಡು ಮೈನಾ ಹಾಡು,
ಅಲ್ಲಿ ಹರು ಕೇಳುಗರು. ಅಯ್ಯೋ ಮೈನಾ ಹಾರಿತು, ಮೈನಾ ಹಾರಿ ಹೋರಿ ಹೋಯಿತು. ಹೋದರೆ ಹೋಗಲಿ. ಎಂತಹ ಗಾಯನ, ಗಾಯನ ರಜಸದೌತಣ, ಶಾಶ್ವತ ಹಕ್ಕಿಯ ಗಾಯನ. ಈತ ಯಾರು? ರಾಜ ರಣಧೀರನಿಗೆ ಜಯವಾಗಲಿ. ಈತ ಕೀಲಿ ನಿಪುಣ ಹಾಗೂ ಹಕ್ಕಿ ವೈದ್ಯ. ಹೆಚ್ಚು ಕಡಿಮೆ ಮಾಡುವುದಿಲ್ಲ ತಾನೆ? ರಜಾ ಗಿಜ ಮಾಡುವುದಿಲ್ಲ ತಾನೆ? ರಜೆ ಕೊಟ್ಟರೆ ತಾನೇ ಮಾಡುವುದು. ಮಾತೆ ಭಾರತ ಮಾತೆ, ಮಾತೆ ಭಾರತ ಮಾತೆ, ಸಕಲ ಭುವನ ವಿಖ್ಯಾತೆ, ದೇವ ದೇವ ಸುಪ್ರೀತೆ, ಅಭಿಜಾತೆ ಪೂತೆ, ಮಾತೆ ಭಾರತ ಮಾತೆ. ವರ್ಷ ಕಳೆದರು ಇಂಪು ಇನಿತು ಕಳೆದಿಲ್ಲ. ಹಕ್ಕಿ ಚಿನ್ನದಂತ ಈ ಹಕ್ಕಿ ಏನ್ ಹಾಡಪ್ಪ ಇದು, ಜೇನು ಹರಿದಂತೆ. ಕೇಳಲು ಖುಷಿಯಾದರೂ ತಂಪು ಹುಟ್ಟುತ್ತಿಲ್ಲ. ನಿಮಗೆ ಗಾಯನಂದ್ರೆ ಗೊತ್ತಿಲ್ಲ. ಯಾರ ಕೈಯೋ ಅನಿಸಿದಂತೆ ತಾಯಿ ತುತ್ತಲ್ಲ. ಯಾರದು? ಎದ್ದು ಹೋಗಿ ಕೇಳುವವರಿಗಾದರೂ ಬಿಡಿ. ವಿಶ್ವ ವಿಶಾಲ ಸಹೃದಯತೆ ಮೊಳೆಯಲಿ ನಮ್ಮಿ ಬಾಳಿನಲಿ, ವಿಶ್ವ ವಿಶಾಲ ಸಹೃದಯತೆ ಮೊಳೆಯಲಿ ನಮ್ಮಿ ಬಾಳಿನಲಿ, ಲೋಕಕ್ಕೆ ದಾರಿಯ ತೋರಲಿ ನಮ್ಮಿ ಬಾಳುವೆ ನಾಳಿನಲಿ, ಲೋಕಕ್ಕೆ ದಾರಿಯ ತೋರಲಿ ನಮ್ಮಿ ಬಾಳುವೆ ನಾಳಿನಲಿ, ಮೊಳಗಲಿ ಭಾರತ ಜನಮನ ಗಿರಿವನ ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ನಾನೃತಂ ಸತ್ಯಮೇವ ಜಯತೆ, ಮಾತೆ ಭಾರತ. ಯಾರಲ್ಲಿ? ಹಕ್ಕಿ ಹಾರುತ್ತಿಲ್ಲ, ಏಕೆಂದು ನೋಡು. ಮಾತೆ ಭಾರತ. ಎಷ್ಟು ಪ್ರಯತ್ನಿಸಿದರೂ ಬರುತ್ತಿಲ್ಲ ಮಹಾಪ್ರಭುಗಳೇ. ಅಪ್ರಯೋಜಕ. ಓಡು, ಹಕ್ಕಿ ವೈದ್ಯರನ್ನು ಕರೆ. ಮಾತೆ ಭಾರತ. ಹೇಳಿ ಕೇಳಿ, ಇದು ಯಂತ್ರ ಹಕ್ಕಿ, ಇದರ ಕಾಲಾವಧಿ ಇಷ್ಟೇ. ನೀನು ಕೀಲಿ ನಿಪುಣ ತಾನೆ? ಸರಿಪಡಿಸು ಕೀಲಿಯನ್ನು. ಮಾತೆ ಭಾರತ ಮಾತೆ, ಮಾತೆ ಭಾರತ ಮಾತೆ. ಹಾಡುವುದಿದು ಇನ್ನು ಮುಂದೆ ವರ್ಷಕ್ಕೊಮ್ಮೆ ಮಾತ್ರ. ಹಾಡಿ ಹಾಡಿ ದಣಿದಿದ್ದೇ ಸರ್ವತ್ರ. ಇನ್ನೊಮ್ಮೆ ಹಾಳಾದರೆ ಮುಟ್ಟುವುದೇ ಕಷ್ಟ. ಮುಟ್ಟುವುದೇ ಕಷ್ಟ? ಮುಟ್ಟುವುದೇ ಕಷ್ಟ. ಇನ್ನೂ ಈ ಹಕ್ಕಿ ಹಾರದು. ರಾಜ ರಣಧೀರನಿಗೆ ನಿದ್ದೆ ಬಾರದು. ಇನ್ನೂ ಈ ಹಕ್ಕಿ ಹಾಡದು. ರಾಜ ರಣಧೀರನಿಗೆ ನಿದ್ದೆ ಬಾರದು, ನಿದ್ದೆ ಬಾರದು. ಹಾಡು ಹಕ್ಕಿ, ಹಾಡು ನಿನ್ನ ಹಾಡು, ನಿನ್ನ ಹಾಡು ಕೇಳುವ ಆಸೆ. ರಾಜ ರಣಧೀರ, ಈ ಹಕ್ಕಿ ಕಂಠ ತೆರೆಯುವುದು ವರ್ಷಕ್ಕೊಮ್ಮೆ ಮಾತ್ರ. ಇನ್ನು ಮೌನವೇ. ಮೌನವೇ? ಮೈನಾ, ಮೈನಾ, ಮರೆತೇ ಬಿಟ್ಟು ನಿನ್ನ ನಾನು. ಮೈನಾ,
ಇದು ತುಂಬಾ ಕಷ್ಟ. ರಾಜ ರಣಧೀರ ನರಳುತ್ತಿದ್ದಾರೆ. ಇದು ತುಂಬಾ ಕಷ್ಟ. ತುಂಬಾ ಕಷ್ಟ. ಮೈನಾ ಮೈನಾ, ದೊರೆಯ ಪ್ರಾಣ ನಿಮ್ಮ ಕೈಯಲ್ಲಿದೆ. ಬರಲಿ ಮೈನಾ, ಎಲ್ಲಿದ್ದರೂ ಬರುವಂತೆ ಮಾಡಿ. ಹಾಗೇ ಆಗಲಿ. ಮೈನಾ ಎಲ್ಲಿದ್ದರೂ ಬರುವಂತೆ ಮಾಡುತ್ತೇವೆ ಒಡೆಯ. ನೊಂದಿತು. ಇಲ್ಲಿ ಮರಗಿಡಗಳಲ್ಲಿ ಉಳಿದವರಲ್ಲಿ ಯಾರು ಅಳಿಸಿದರನ್ನ ತವರು ಮನೆಯನ್ನು? ಮೈನಾ ಮೈನಾ ಮೈನಾ, ಅರಸು ಮನೆಗೆ ಮತ್ತೊಮ್ಮೆ ಬರುವೆಯ? ರಾಜ ರಣಧೀರ ನಿನ್ನ ಹಾಡಿಗಾಗಿ ಕಾಯುತ್ತಿರುವನು. ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದನೆ ಬಾಬಾ ಹೂಡಿ ಬರದಿರು ಮತ್ತೆ ಹಳೆಯ ನೆನಪೆ ಕಲಿನಂದದಿ ಬಿತ್ತು ತಿಳಿಯಾದ ಎದೆಗೊಳವ ರಾಡಿಗೊಳಿಸುವೆಯೇಕೆ ಮಧುರ ನೆನಪೆ. ಮೈನಾ, ಎಲ್ಲರೂ ನಿನ್ನ ಬರುವಿಗಾಗಿ ಎದುರು ನೋಡುತ್ತಿದ್ದಾರೆ. ಬರುವೆಯಾ ಮೈನಾ? ಒಂದೇ ಬರುವೆ, ನಿಮಗಾಗಿ ಹಾಡುವೆ. ಮೈನಾ ಬರುವಳು ಅರಮನೆಗೆ, ಮೈನಾ ಬರುವಳು ಅರಮನೆಗೆ.
ಪ್ರಾಣಃ ಪರವಶವು ನಿನ್ನೀ ಚೇತನ. ಅದು ಮೈನಾ ಹಕ್ಕಿಯ ಸ್ವರ ಅಲ್ಲವೇ? ಮೈನಾ ಹಕ್ಕಿ ಸ್ವರ ಅಲ್ಲವೇ? ಮೈನಾ ಹಕ್ಕಿಯ ಸ್ವರ? ಹೌದು, ಮೈನಾ ಹಕ್ಕಿಯ ಸ್ವರ. ಹಾಗಾದರೆ ಮರೆತಿಲ್ಲವೇ ನನ್ನನ್ನು? ವಿವಶವಾಯಿತು ಪ್ರಾಣಃ ಪರವಶವು ನಿನ್ನೀ ಚೇತನ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತೊಡೆಯುವುದೇ ಜೀವನ. ಯಾವ ಮೋಹನ ಮುರಳಿ ಕರೆಯಿತು ತುರತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಯಾವ ಮೋಹನ ಮುರಳಿ ಕರೆಯಿತು ದೂರತೀರಕ್ಕೆ ನಿನ್ನನು. ಇನ್ನೂ ಭಯವಿಲ್ಲ, ರಾಜ ರಣಧೀರ ಆರೋಗ್ಯವಾದರು. ಮೈನಾ, ನೀನು ಬಂದೆ, ನನ್ನ ಪ್ರಾಣ ಅಲಿಸಿದೆ. ಹೋಗಬೇಡ ಮೈನಾ, ಇಲ್ಲೇ ಇರು. ಪಂಜರದ ಬಂದರದ ಹೊರಗೆ ನಮ್ಮ ಜೊತೆಗೆ, ನಮ್ಮ ಹಾಗೆ ಇಲ್ಲೇ ಇರು. ತಪ್ಪು ಮಾಡಿದ್ದೇನೆ, ಕ್ಷಮಿಸು. ಹೋಗಬೇಡ, ನಮ್ಮ ಜೊತೆ ಇರು. ಏನು ಕೊಡಲಿ ನಿನಗೆ? ಏನು ಕೊಟ್ಟರೂ ಕಡಿಮೆ. ಕಾಡು ಹೋಯಿತು, ಕೂಡು ಹೋಯಿತು, ತವರು ಹೋಯಿತು, ಬಳಗ ಹೋಯಿತು. ಸಕಲವನ್ನು ಉಳಿಸು, ಎಚ್ಚರ ಆಗು. ನೀನು ಅರಸು, ನನ್ನ ಮಾತಿನ ಅರ್ಥವನ್ನು ಅರಸು. ನನ್ನನ್ನೀಗ ಕಳಿಸು. ಹೋಗಬೇಡ ಮೈನಾ, ಹೋಗಬೇಡ. ಇಲ್ಲೇ ಇರು ಮೈನಾ, ಕ್ಷಮಿಸಲಾರೆಯ? ಅರಮನೆ ಅರಮನೆ, ಗಿರಿಮನೆ ಗಿರಿಮನೆ, ನನ್ನ ಮನೆಯನ್ನು ನಾನೇ ಹುಡುಕಿಕೊಳ್ಳುವೆ. ಹೊರಟು ಹೋಗುವೆ ಅಳಿದ ಗೂಡಿಗೆ, ಉಳಿದ ಗೂಡಿಗೆ. ಮೈನಾ, ನನ್ನನ್ನು ಕ್ಷಮಿಸಲಾರೆಯ? ಇಲ್ಲೇ ನೆಲೆಸಿಯ? ನನ್ನ ಗೆಳತಿಯರು ಕರೆದಾಗ ಬಂದೇ ಬರುವೆ, ನಿಮಗಾಗಿ ಹಾಡುವೆ. ಈಗ ಮರಳಿ ಹೋಗುವೆ.
ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ. ಎಲ್ಲರೂ ಜೋರಾಗೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈಗ ಪಾತ್ರ ಪರಿಚಯ. ಮೊದಲಿಗೆ ನಮ್ಮ ಕಾಡಿನ ಪುಟಾಣಿ ಮರಿಗಳು ತನಿಷ್ಕಾ ಮಂಜುನಾಥ್, ಪ್ರದ್ಯುತ್ ಹೆಬ್ಬಾರ್, ಶ್ರದ್ಧಾ ಪೈ, ದೀತ್ಯಾ ಶ್ರೀನಿವಾಸ್, ಆರುಷ್ ಅರುಣ್, ವಿದಿಕಾ ವಿನೋದ್, ತನ್ವಿ ಶರತ್, ಗಮ್ಯಾ ಶಶಿಧರ್. ಕಾಡಿನ ಪುಟಾಣಿ ಮರಿಗಳ ನೃತ್ಯ ಸಂಯೋಜನೆ ಮಾಡಿದವರು ಪಲ್ಲವಿ ಮಂಜುನಾಥ್. ಹಾಗೆ ಕುವೆಂಪುರವರ ಗೀತೆಗಳಿಗೆ ನೃತ್ಯವನ್ನು ಪ್ರದರ್ಶಿಸಿದ ಮಕ್ಕಳು ತನ್ವಿ ಕೊಳ್ಳಿ, ಹರ್ಷಿಕಾ ಶ್ರೀನಿವಾಸ್, ಅನಿಕಾ ಶಾಸ್ತ್ರಿ, ಸಾನ್ವಿ ಸಾಮಗ, ಸಾಚಿ ನಿಂಬೆಕಾಯಿ, ಅನ್ವಿತಾ ಪ್ರಶಾಂತ್, ಸುದೇಶನಾ ಸಾಮಗ, ಅಶ್ವಿಕಾ ಶಾಸ್ತ್ರಿ. ರಾಜ ರಣಧೀರ ಆಸ್ಥಾನ ಪಾತ್ರ ಪರಿಚಯ. ಜನರು ತನುಷ್ ಶಾಸ್ತ್ರಿ, ವಿಹಾನ್ ಆತ್ರೇಯಸ್, ಮೇರಾ ಮಾದಿಪಾತಿ, ಶ್ರಿಯಾ ಸತೀಶ್, ಸೇವಕರು ಶ್ರಿಯಾ ಶರತ್, ತವಿಷಾ ಪುನೀತ್. ಹುಡುಗಿಯರು ವಿದಿಶಾ ವಿವೇಕ್, ನವಿಷ್ಕಾ ಮಂಜುನಾಥ್, ವೈದ್ಯ ವಾಗ್ಮೇಯ ಕುಲಕರ್ಣಿ, ಮಂತ್ರಿ ಪ್ರಶಸ್ತ್ ಹೆಬ್ಬಾರ್. ರಾಜ ರಣಧೀರ ಸಮರ್ಥ್ ಭಾರದ್ವಾಜ್. ರಾಜ ಧನೋಜನ ಆಸ್ಥಾನ ತಂತ್ರಜ್ಞ ವೀರ್ ಮನೋಹರ್, ಓಲೆಕಾರ ಸ್ವರೂಪ್ ರಾವ್, ಸಂಗೀತ ತಜ್ಞರು ದಿಯಾ ರಜನೀಶ್ ಹಾಗೂ ಅದ್ವೈತ್ ಆತ್ರೇಯ, ಮುಖ್ಯ ತಂತ್ರಜ್ಞ ಶಾಶ್ವತ್ ಶಶಿಧರ್, ರಾಜ ಧನೋಜ ಓಜಸ್ವಿನ್ ರಾಜು. ಯಂತ್ರ ಹಕ್ಕಿ ಈಶಾನ್ ಕಶ್ಯಪ್, ಮೈನಾ ಆದ್ಯ ಪ್ರಕಾಶ್, ಸ್ಟೇಜ್ ವಾಲಂಟಿಯರ್ಸ್ ವಿಭು ವಿನೋದ್, ಅನನ್ಯ ಪ್ರಕಾಶ್, ಕಾರ್ತಿಕ್ ಶಾನ್ಭೋಗ್. ನಮ್ಮ ನಾಟಕದಲ್ಲಿ ಆಯ್ದ ಭಾವಗೀತೆಗಳ ರಚನಾಕಾರರು ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗರ್, ಎಸ್.ವಿ. ಮಹದೇಶ್ವರ ಭಟ್ಟರು, ಪರಮೇಶ್ವರ ಭಟ್ಟರು, ಡಾಕ್ಟರ್ ಎಸ್.ಎನ್. ಲಕ್ಷ್ಮೀನಾರಾಯಣ ಭಟ್ಟರು, ಕೆ.ಎಸ್. ನಿಸಾರ್ ಅಹಮದ್, ಗೋಪಾಲಕೃಷ್ಣ ಅಡಿಗ, ಎಚ್.ಎಸ್. ವೆಂಕಟೇಶಮೂರ್ತಿ, ಚಿಂತಾಮಣಿ ಕೊಡ್ಲೆಕೆರೆ ಹಾಗೂ ವೈದೇಹಿಯವರು. ಇಟ್ ಟೇಕ್ಸ್ ಎ ವಿಲೇಜ್ ಅನ್ನುವಂಗೆ ನಮ್ಮ ಶಾಲಾ ಶಿಕ್ಷಕರಲ್ಲದೆ ಬೃಂದಾವನದ ಸದಸ್ಯರು ಕೂಡ ತುಂಬ ಸಹಾಯ ಮಾಡಿದ್ದಾರೆ.
ಮೊದಲನೆಯದಾಗಿ ಅಮೃತ ರಮೇಶ್. ಇವರು ಆನಂದಯಮಯ ಹಾಡಿಗೆ ನೃತ್ಯ ಸಂಯೋಜನೆ ಮಾಡಿ ಇನ್ ಪರ್ಸನ್ ಪ್ರಾಕ್ಟೀಸ್ ನೀಡಿ ಮಕ್ಕಳನ್ನು ತಯಾರು ಮಾಡಿದ್ದಾರೆ. ಹಾಲು ಹಳ್ಳ ಹರಿಯಲಿ ಹಾಡಿನ ನೃತ್ಯ ಸಂಯೋಜನೆ ಮಾಡಿದವರು ಸೌಮ್ಯ ಭಟ್. ಇವರು ಸಹ ಸಂಯೋಜನೆಯಲ್ಲದೆ ಅಭ್ಯಾಸ ಮಾಡಿಸಿ ಮಕ್ಕಳನ್ನು ತಯಾರು ಮಾಡಿದ್ದಾರೆ. ಧನ್ಯವಾದಗಳು ಸೌಮ್ಯ. ಯಾರ್ಯಾರಿಗೆ ಯಂತ್ರ ಹಕ್ಕಿ ರೆಕ್ಕೆ ಇಷ್ಟ ಆಯಿತು? ಎಸ್, ಬೃಂದಾವನದ ಪಾಪ್ ಸ್ಕ್ರೀನ್ ರಾಜೇಶ್ ಅವರಿಗೆ ಜೋರಾದ ಚಪ್ಪಾಳೆ. ಅವ್ರ ಬಗ್ಗೆ ಇನ್ನೇನು ಹೇಳೋದೇ ಬೇಡ, ಅಷ್ಟು ಚಪ್ಪಾಳೆ ಬರ್ತಾ ಇದೆ. ಧನ್ಯವಾದಗಳು ರಾಜೇಶ್, ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮ್ಗೆ ಸಹಾಯ ಮಾಡಿದ್ದಕ್ಕೆ. ಇನ್ನು ಮುಂದೆ ಸಂಗೀತಗಾರರು ನಮ್ಮೆಲ್ಲರ ಪ್ರೀತಿಯ ವಿನುತಾ ಶ್ರೀಧರ್ ಹಾಗೂ ಸುಚಿತ್ರಾ ಲಕ್ಷ್ಮೀಶ ಅವರು. ತಟ್ಟತಾರಿ ಚಪ್ಪಾಳೆ. ಎಲ್ಲ ಹಾಡುಗಳನ್ನು ಅವರು ಆಯ್ಕೆ ಮಾಡಲು, ಪ್ರಾಕ್ಟೀಸ್ ಮಾಡಲು, ಪ್ರತಿಯೊಂದಕ್ಕೂ ನಮ್ಮ ಜೊತೆ ನಿಂತ್ಕೊಂಡು ಸಹಾಯ ಮಾಡಿದ್ದಾರೆ. ಅದಲ್ಲದೆ ಅವರ ಪ್ರೋಗ್ರಾಮ್ ಕೂಡ ಇದೆ. ಸೊ ತುಂಬ ಹೃದಯದ ಧನ್ಯವಾದಗಳು ಇಬ್ಬರಿಗೂ. ಥ್ಯಾಂಕ್ ಯು. ಉಷಾ ಅವ್ರು ಹೇಳ್ತಾ ಇದ್ದಾರೆ 20 ವರ್ಷದಿಂದನೂ ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಮತ್ತೊಮ್ಮೆ ಚಪ್ಪಾಳೆ ಸುಚಿತ್ರಾ ಮತ್ತು ವಿನುತಾ ಅವರಿಗೆ. ಇನ್ನು ಶ್ಯಾಮ್ ಸುಂದರ್ ಅವ್ರ ಬಗ್ಗೆ, ನಿನ್ನೆ ಮೆರವಣಿಗೆಯಲ್ಲಿ ಯಾರು ಹಕ್ಕಿ ಹಾಡನ್ನು ಕೇಳಿದ್ದೀರಾ? ಎಲ್ಲರೂ ಒಂದ್ಸತಿ ಚಪ್ಪಾಳೆ ಹೊಡಿರಿ. ಆ ಹಾಡಿನ ಸಂಯೋಜನೆ ಮಾಡಿರುವರು ಶ್ಯಾಮ್ ಸುಂದರ್ ಅವರು. ಸಂಯೋಜನೆ ಜೊತೆಗೆ ಮಕ್ಕಳಿಗೆ ಅಭ್ಯಾಸ ಮಾಡಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟು ರೆಕಾರ್ಡ್ ಮಾಡಲು ತಮ್ಮ ಸ್ಟುಡಿಯೋವನ್ನೇ ನಮ್ಮ ಪ್ರಾಕ್ಟೀಸಿಗೆ ತಗೊಂಡು ಬಂದಿದ್ರು. ಮಕ್ಕಳಿಗೆಲ್ಲ ತುಂಬ ಪ್ರೀತಿ. ಶ್ಯಾಮ್ ಅವರೇ ತುಂಬ ಹೃದಯ ಧನ್ಯವಾದಗಳು. ಇಷ್ಟೊಂದು ಪುಟ್ಟ ಮಕ್ಕಳು, ಇಷ್ಟೊಂದು ಪಾತ್ರಗಳು, ವಿವಿಧ ದೃಶ್ಯಗಳು. ಒಂದು ಕೃತಿನ ವೇದಿಕೆ ಮೇಲೆ ತರಬೇಕಾದ್ರೆ ಎಷ್ಟು ಕಷ್ಟ ಆಗಿದೆ, ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅಂಥೇಳಿ. ಇದರೆಲ್ಲದರ ಮುಖ್ಯ ರೂವಾರಿ ಸ್ವಾಗತಿಸುವ ಸಮಯ ಇವಾಗ. ನಮ್ಮ ನಿಮ್ಮೆಲ್ಲರ ಮಕ್ಕಳ ಮೆಚ್ಚಿನ ಬೃಂದಾವನದ ರಾಜಮೌಳಿ ಉಮಾ ಮೂರ್ತಿ. ನಮಸ್ಕಾರ. ಧನ್ಯವಾದ. ಇವರೆಲ್ಲ ಇವತ್ತು ಹೇಗಾಯಿತು, ನಾನು ಏನು ಹೇಳ್ತೀನಿ ಅಂತ ಕಾಯ್ತಾ ಇದ್ದಾರೆ. ಇನ್ನು ಸ್ಟೇಜ್ ಡಿಸಿಪ್ಲಿನಿಗೆ ಲಾಸ್ಟಿಗೆ ಕೊಡೋದು, ಪರ್ಫಾರ್ಮೆನ್ಸಿಗೆ 5ರಲ್ಲಿ 5. ಇಲ್ಲಿಂದ ಹೋಗಿ ಮೈಕ್ ವಾಪಸ್ ಕೊಟ್ಟು, ಕಾಸ್ಟ್ಯೂಮ್ಸ್ ವಾಪಸ್ ಕೊಟ್ಟ ಮೇಲೆ ಡಿಸಿಪ್ಲಿನಿಗೆ ಕೊಡ್ತೀವಿ. ಓಕೆ. ಮೊದಲಿಗೆ ವೈದೇಹಿ ಅವರಿಗೆ ನನ್ನ ನಮಸ್ಕಾರ. ಹಿರಿಯ ಸಾಹಿತಿ ಡುಂಡಿರಾಜ್ ಅವರಿಲ್ಲೇ ಇದ್ದಾರೆ. ಅವರ ಎದುರಲ್ಲಿ ನಾವು ನಮ್ಮ ಕನ್ನಡದ ನಾಟಕವನ್ನು ಮಾಡಿರೋದು ನಮಗೆ ಒಂಥರ ಹೆಮ್ಮೆಯ ವಿಷಯ. ತುಂಬ ಒಂಥರ ಏನೋ ಸಂತೋಷ. ಇದು ರೀಚ್ ಆಗ್ತಾ ಇದೆ ನಮ್ಮ ಮಕ್ಕಳ ಕನ್ನಡ ಅಂತ. ಮನೋಮೂರ್ತಿಯವರು ಇದ್ದಾರೆ. ನಮ್ಮ ಮಕ್ಕಳ ಹಾಡು ನಿಮಗಿಷ್ಟ ಆಗಿರಬಹುದು.
ನಿಮ್ಮ ಒಂದು ಹಾಡು ಕೂಡ ಇತ್ತು ಅದರಲ್ಲಿ ಲಾಸ್ಟಿಗೆ. ಇವರಿಗೆ ಕನ್ನಡ ಸಾಹಿತ್ಯ ಇಷ್ಟ ಆಗಿರ್ಬೋದು, ಹಾಗೆ ಪ್ರತಿಯೊಬ್ಬರಿಗೂ ಏನೋ ಒಂದು ಇಲ್ಲಿರಬಹುದು ತಗೊಂಡು ಹೋಗೋದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. KCOBಯಿಂದ ಸತ್ಯ ಅವರು ಫೋನ್ ಮಾಡಿ 7 ಶಾಲೆ ಸೇರಿಸಿ ಒಂದು ನಾಟಕ ಮಾಡಬೇಕು ಅಂದರು. ನನಗಾಗ ಬಂದಿದ್ದು 3 ಚಿತ್ರ: ಸಂಜೀವಿನಿ ಪರ್ವತ, ಕೈಲಾಸ ಪರ್ವತ, ಗೋವರ್ಧನಗಿರಿ. ಅವರೆಲ್ಲ ಮಹಾನುಭಾವರು ಎತ್ತಿದ್ರು. ಆದರೆ ಒಂದು ಯಾವ ಪರ್ವತದಲ್ಲೂ ಮಕ್ಕಳಿರಲಿಲ್ಲ, ಅದಕ್ಕೆ ಎತ್ತಿದ್ರು. ಆದರೆ ಇವಳ ಮೈನಳ ಗಿರಿಮನೆ ಎತ್ತದಕ್ಕೆ ಇಷ್ಟು ನಮ್ಮ ತಂಡ ಪ್ರತ್ಯಕ್ಷವಾಗಿ ರಾತ್ರಿ 11 ಗಂಟೆ 12 ಗಂಟೆ 1 ಗಂಟೆ ಆದರೂ ಟೀಚರ್ಸ್ ಒಂದೇ ಅಲ್ಲ, ಅಡ್ವೈಸರ್ಸ್ ವಿನುತಾ, ಸುಚಿತ್ರಾ, ಶ್ಯಾಮ್ ಸುಂದರ್, ರಾಜೇಶ್, ಇನ್ನು ಯಾರ್ಯಾರಿದ್ದೀರೋ ನನ್ನ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ಲರೂ ಹೆಲ್ಪ್ ಮಾಡಿದ್ದೀರಾ. ಈಗ ನಮ್ಮ ತಂಡವನ್ನು ಪರಿಚಯಿಸ್ತೀನಿ. ಮೊದಲಿಗೆ ನಾವು ಶುರು ಮಾಡಿದಾಗ ಕಾಲ್ ಫಾರ್ ಮಾಡಬೇಕಿತ್ತು. ಅಲ್ಲಿಂದ ನಮ್ಮ ಪ್ರಮೋಷನ್ ಫ್ಲೈಯರ್ ಅಲ್ಲಿವರೆಗೂ ಸುಂದರವಾಗಿ ಮಾಡಿಕೊಟ್ಟವರು ಕಮ್ಯುನಿಕೇಷನ್ ಟೀಮ್, ಅರ್ಚನಾ ಮೈನಂಪಾಟಿ ಹಾಗೂ ಶುಭಾ ಕೋಪೆ. ಇಷ್ಟು ಮಕ್ಕಳನ್ನು ಎಲ್ಲಿ ಸೇರಿಸೋದು, ಯಾರ ಮನೆಗಾದರೂ ಕರ್ಕೊಂಡು ಹೋದರೆ ಕೊನೆಗೆ ಲಯಬಿಲಿಟಿ ಅಂತ ಅನ್ನಿಸ್ತು ನಮಗೆ. ಅವರ ಮನೆಯಲ್ಲಿರೋ ಇದು ಕಷ್ಟ ಕೂಡ ಈ ಮಕ್ಕಳನ್ನ ಒಂದು ಕಡೆ. ಅವಾಗ ನಮಗೆ ಪ್ರಾಕ್ಟೀಸ್ ಸೆಷನ್ ಎಲ್ಲಿ ಮಾಡಬೇಕು ಅಂತ ಆಲೋಚನೆ ಬಂದಾಗ ಲಾಜಿಸ್ಟಿಕ್ ಟೀಮ್ ಫಾರ್ಮ್ ಆಯಿತು. ಅದರಲ್ಲಿ ಶುಭಾ ಶಾಸ್ತ್ರಿ ಹಾಗೂ ಭಾಸ್ಕರ್ ತಲಗಿರಿ ಎಲ್ಲ ಕಮ್ಯುನಿಟಿ ಹಾಲ್ಸನ್ನು ಈಸ್ಟ್ ಎಡಿಸನ್ನಲ್ಲಿ ಅವರಿಗೆ ಹೆಲ್ಪ್ ಆಗಲಿ ಅಂತ ಆ ಮಕ್ಕಳಿಗೆ ಒಂದೆರಡು, ಅಲ್ಲಿ ಈಸ್ಟ್ ವಿಂಡ್ಸರಲ್ಲಿ ಮಕ್ಕಳಿಗೆ, ನೆಕ್ಸ್ಟು ಗುರುವಾಯೂರಪ್ಪನ ಟೆಂಪಲಲ್ಲಿ ಎಲ್ಲೆಲ್ಲಿ ಆಗುತ್ತೋ ಕಮ್ಯುನಿಟಿ ಹಾಲನ್ನು ಇವರು ಬುಕ್ ಮಾಡಿ ಪ್ರತಿ ವೀಕೆಂಡಲ್ಲಿ ವೀಕ್ ಡೇಸ್ ಝೂಮ್ ಮಾಡಿದ್ದೀವಿ. ಝೂಮ್ನಲ್ಲಿ ವೀಕೆಂಡ್ ಅಲ್ಲಿ ಹಾಲ್ನಲ್ಲಿ ಮಾಡಿದ್ದು ಆಲ್ ಬಿಕಾಸ್ ಆಫ್ ಇವ್ರದ್ದು ಲಾಜಿಸ್ಟಿಕ್ಸ್ ಟೀಮಿಂದ ನಮಗೆ ಮಾಡೋಕ್ಕಾಯಿತು. ಇದಾದಮೇಲೆ ಕಥೆಯನ್ನು ಹುಡುಕಬೇಕಿತ್ತು. ಕತೆ ಹುಡುಕಾಯಿತು. ವೈದೇಹಿಯವರ ಹತ್ರ ಕೇಳಿದಾಗ ತುಂಬ ಖುಷಿ ಆಯ್ತು ನನಗೆ. ನೀನು ಮಾಡು, ನೀನು ಅವ್ರು ನಮ್ಮ ಭಾಷೆನಲ್ಲೇ ಮಾತಾಡಿದ್ರು, ನೀನು ಮಾಡು ನೀನು. ನಾನು ಹೇಳಿದೆ, ನಿಮ್ಮ ತುಂಬ ಕವಿತೆಗಳನ್ನು ಬರೆದಿದ್ದೀರಾ, ನಮಗದಕ್ಕೆ ಹಾಡು ಹಾಕು ಅಂದರೆ ರಾಗ ಹಾಕುವಷ್ಟು ಸಮಯ ಇಲ್ಲ ನಮಗೆ, ಬರೀ 1.5 ತಿಂಗಳಿದೆ. ಅಡ್ಡಿಲ್ಲ, ನೀ ಏನು ಬೇಕಾದ್ರೂ ಮಾಡಿ, ಎಂತ ಹಾಡು ಬೇಕಾದ್ರೂ ಹಾಕು ಅಂದ್ರವ್ರು. ನಾನು ಹೇಳಿದೆ, ಭಾವಗೀತೆಗಳನ್ನು ಹಾಕ್ತೀವಿ, ಎಷ್ಟೋ ದಿವಸದ ಆಸೆ ನಮಗೆ ಅಂತ. ಆಗ ಭಾವಗೀತೆಗಳನ್ನು ಸೆಲೆಕ್ಷನ್ಗೆ ರಾತ್ರಿ 1 ಗಂಟೆವರೆಗೂ ವಿನುತಾ ನನ್ನ ಜೊತೆ ಕೂತ್ಕೊಂಡಿದ್ರು ಅದನ್ನು ಸೆಲೆಕ್ಟ್ ಮಾಡೋದಕ್ಕೆ. ಅಂದರೆ ಎಷ್ಟು ಜನರ ಇದೆ ಇಲ್ಲಿ ಅಂತ. ಈ ಹಾಡನ್ನು ಕೋಆರ್ಡಿನೇಟ್ ಮಾಡೋದಕ್ಕೆ ಅಪರ್ಣಾ, ಅನೂಪ್ ಅವರು ಮಕ್ಕಳಿಗೆ ರಿಹರ್ಸಲ್ ಆಗಬೇಕು. ಟೀಚರ್ಸ್ ಅಡ್ವೈಸರ್ಸ್ ಜೊತೆಗೆ ಮ್ಯೂಸಿಕ್ ರಿಹರ್ಸಲ್ಗೆ, ಅಂದರೆ ಅದೊಂದೇ ಮಾಡಿದ್ರು ಅಂತಲ್ಲ, ಎಲ್ಲರೂ ಎಲ್ಲದನ್ನೂ ಮಾಡಿದ್ದಾರೆ. ಆದರೆ ಪರ್ಟಿಕ್ಯುಲರ್ ಥೀಮ್ ಇಟ್ಕೊಂಡು ಮಾಡಿದ್ವಿ. ಓಕೆ, ಈ ಟೀಮ್ ಆದರೆ ಅದಕ್ಕೆ ಆಗತ್ತೆ ಅಂತ ಹೇಳಿ ಅಪರ್ಣಾ, ಅನೂಪ್ ಅವ್ರು ಮಾಡಿದ್ರು. ನೆಕ್ಸ್ಟು ಸುಮಾರು ಮಕ್ಕಳು ಡ್ಯಾನ್ಸಿಗೆ ಸೈನ್ ಅಪ್ ಮಾಡಿದರು ನಮ್ಮ ಶಾಲೆಯಿಂದ. ಸೊ ನಾವು ಅದರಲ್ಲಿ ಡ್ಯಾನ್ಸನ್ನು ಹಾಕೋಣ, ಅದಕ್ಕೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಆವಾಗ ನೃತ್ಯ ಸಂಯೋಜನೆಗೆ ನಮ್ಮ ಅಮೃತ ಹಾಗೂ ಸೌಮ್ಯ ಜೊತೆಗೆ ಪ್ರತಿ ಸಲ ರಿಹರ್ಸಲ್ಲು ಅದನ್ನು ಸ್ಕೆಡ್ಯೂಲ್ ಮಾಡಿ, ಅದಕ್ಕೆ ಮಕ್ಕಳು ಬಂದ್ರ, ಆನ್ಲೈನಲ್ಲಿ ಬಂದ್ರ, ಇನ್ ಪರ್ಸನ್ನ ಎಲ್ಲವನ್ನು ನೋಡಿಕೊಂಡವರು ರಶ್ಮಿ ಅರುಂಡಿ ಅವರು. ಅವರ ಜೊತೆಗೆ ಸಹಾಯ ಮಾಡಿದವರು ಜ್ಯೋತಿ ಚಂದ್ರ ಅವರು. ಮಕ್ಕಳೆಲ್ಲ ಕೇಳಿದ್ರು, ನಮಗೆ ಕಾಸ್ಟ್ಯೂಮ್ಸ್ ಯಾವುದು, ಅದು ಆಸ್ಕರ್ಗೆ ಇದಾಗುವಷ್ಟು ಕಾಸ್ಟ್ಯೂಮ್ಸ್ ಇರುತ್ತಾ ಅಂತ. ಪಾಪ ತುಂಬ ಕಷ್ಟ ಆಯಿತು. ಆದರೂ ರೋಹಿಣಿ ಅನಂತರಾಮ್ ಹಾಗೂ ಎಲ್ಲಿದ್ದಾರೆ, ಈ ಕಡೆ ಇದ್ದಾರೆ, ಉಷಾ ಬಸ್ರೂರವರು ಕೈ ಮೀರಿ ರಿಸರ್ಚ್ ಮಾಡಿ ಮಕ್ಕಳಿಗೆ ಏನು ಕೇಳ್ತಾರೋ ಆ ಥರನೇ ಕಾಸ್ಟ್ಯೂಮ್ಸನ್ನು ಅವ್ರು ಆರಿಸಿದ್ರು. ನಂತರ ನಮಗೆ ಪ್ರಾಪ್ಸ್ ರಾಜೇಶ್ ಜೊತೆಗೆ ಸಹಾಯ ಮಾಡಿದ್ದು ರೋಹಿಣಿ ಮಹೇಶ್ ಅವರು ಪಂಜರ, ಹಾಗೆ ಸ್ವಾತಿ ವಿವೇಕ್ ಮರದ ಇದನ್ನು ಟ್ರಂಕನ್ ಮಾಡಿದ್ರು, ನಾರಾಯಣ್ ಅವರು ಮಾಡಿದ್ರು, ನಾರಾಯಣ್ ಕುಮಾರ್ ಅವರು. ಇವರೆಲ್ಲರೂ ಪ್ರಾಪ್ಸಿಗೆ ಹೆಲ್ಪ್ ಮಾಡಿದವರು. ಇನ್ಯಾವುದು ಬಿಟ್ಟಿದ್ದೀನಿ, ಪಲ್ಲವಿ ಮಂಜುನಾಥ್ ಅವರ ಕೊರಿಯೋಗ್ರಫಿ ಜೊತೆಗೆ ಸಂಪೂರ್ಣ
ಅದರದ್ದು ಜವಾಬ್ದಾರಿ, ಕೋಆರ್ಡಿನೇಟ್ ಎಲ್ಲ ನಾವು ಅವ್ರ ಹತ್ರ ಹೋಗಲೇ ಇಲ್ಲ. ಪುಟ್ಟ ಮಕ್ಳ ಹತ್ರ ಅವರೇ ಎಲ್ಲವನ್ನೂ ನೋಡಿಕೊಂಡ್ರು ಪಲ್ಲವಿ ಮಂಜುನಾಥ್ ಅವರು. ಇದು ಎಲ್ಲದನ್ನು ಇಷ್ಟು ಮಾಡಬೇಕು ಅಂತ ಹೇಳಿದ್ರೆ ಒಂದು ಎಷ್ಟು ಜನ. ಇದರ ಜೊತೆಗೆ ನಮ್ಮ ಹೆತ್ತವರು ಈ ಮಕ್ಕಳನ್ನೆಲ್ಲ, ಅದು ಫ್ಲೋರೆನ್ಸ್ ಆಗಿರಲಿ, ಹೆಕೆನ್ಸಾಕ್ ಆಗಿರಲಿ, 2 ಮಕ್ಕಳು ಡ್ಯಾನ್ಸಿಗೆ ಹೋಗ್ತಿದ್ದಾರೆ, 1 ಮಗು ರಿಹರ್ಸಲ್ಗೆ ಬರ್ತಿದೆ. ಆದರೂ ಕೂಡ ಅವರ ಕನ್ನಡ ಅಭಿಮಾನ, ಕನ್ನಡ ಪ್ರೇಮ ತೋರಿಸಿದ್ದಾರೆ. ಪ್ರತಿ ಸಲ ಪ್ರಾಕ್ಟೀಸಿಗೆ ಕರ್ಕೊಂಬರ್ತಾ ಇದ್ರು ಆ ಮಕ್ಕಳನ್ನು ಈ ಒಂದು ಇದರಲ್ಲಿ ನೋಡೋದಕ್ಕೋಸ್ಕರ. ನಿಮ್ಮ ಪ್ರೇಮ ಹೀಗೆ ಇರಲಿ, ಇನ್ನೂ ಜಾಸ್ತಿ ಪಾರ್ಟಿಸಿಪೇಷನ್ ಇರಲಿ ಕನ್ನಡ ಶಾಲೆಯಲ್ಲಿ ಅಂತ ಹಾರೈಸ್ತೀನಿ. ಇನ್ನು ನೀವಿಲ್ಲದೆ ನಾವಿಲ್ಲ. ನಿಮ್ಮ ಯಾವಾಗಲೂ ಹೆಚ್ಚಿನವರು ನಿಮ್ಮ ನಾಟಕ ಎಷ್ಟೊತ್ತಿಗೆ ನಿಮ್ಮ ಮಕ್ಕಳದ್ದು ನಾವು ಬರ್ತೀವಿ ಅಂತ ಹೇಳಿ ಕೇಳ್ಕೊಂಡು ಬಂದಿದ್ದೀರಾ. ನಿಜವಾಗ್ಲಿ ನಿಮ್ಮ ಅಭಿಮಾನವೇ, ನಾವು ಡೈಲಾಗ್ ಹೇಳೋಣ ನಮ್ಮ ನಾಟಕದ್ದು, ಹೇಳಿ. ನಿಮ್ಮ ಅಭಿಮಾನವೇ ನಮಗದೇ ಸನ್ಮಾನ. ಇವೆಲ್ಲ ನಾಟಕದ ಡೈಲಾಗ್ಸು. ಇನ್ನು ಟೆಕ್ನಿಕಲ್ ಟೀಮ್ ಇದರಲ್ಲಿ ಮೊದಲಿಗೆ ವೈದೇಹಿ ಅವರದ್ದು ವಿಡಿಯೋ ಅದನ್ನು ಮಾಡಿದವರು ಪ್ರಶಾಂತ್ ಉಪಾಧ್ಯ ಎಲ್ಲಿದ್ದಾರೆ, ಹಾಗೂ ಅಶೋಕ್ ಭಟ್. ಬನ್ನಿ ಬನ್ನಿ ಬನ್ನಿ. ಇವರು ಕೂಡ ನಮ್ಮ ಕನ್ನಡ ಶಾಲೆಯ ಶಿಕ್ಷಕರು. ಇನ್ಯಾವುದು ಬಿಟ್ಟು ಸ್ವಾತಿ ವಿವೇಕ್ ಅವರು ಪ್ರಾಪ್ಸ್ನಲ್ಲಿ ಮಾಡಿದರು ಅಂತ ಹೇಳಿದೆ. ಇದಿಷ್ಟು ನಮ್ಮ ತಂಡ. ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಎಷ್ಟೋ ವಿಷಯ ಇರುತ್ತೆ ಹೇಳ್ಕೊಳ್ಳೋಕ್ಕೆ. ನಮಗೆ ಇವರು 120ಕ್ಕೂ ಗಂಟೆಗಳು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ದಾರೆ ಈ ಮಕ್ಕಳು. ಅಷ್ಟು ಸ್ಕ್ರೀನ್ ಟೈಮಿಂದ ಹೊರಗಡೆ ಇದ್ದರು ಈ ಮಕ್ಕಳು. ವಿನುತಾ ಹಾಗೂ ಸುಚಿತ್ರಾ ಅವ್ರಿಗೆ ಅವರು ಸಂಗೀತ ಗುರುಗಳು ಈ ಮಕ್ಕಳನ್ನು ತಯಾರು ಮಾಡಿದ್ರು. ಹಾಡ್ ಬಗ್ಗೆ ಏನು ಅಂತ ಹೇಳ್ತಾರೆ, ನಾಟಕದ ಬಗ್ಗೆ ಹೇಗಿತ್ತು ನಾಟಕ? ಉಮಾ ಅವ್ರು ಹೇಳ್ದಾಗೇನೆ ಇದು ಇಷ್ಟು ಡ್ಯಾನ್ಸು, ಹಾಡು, ನಾಟಕ ಎಲ್ಲನೂ ಸೇರಿಸಿ ಮಾಡಿರೋ ಸೆಗ್ಮೆಂಟು ಎಲ್ಲ ಶಾಲೆ ಮಕ್ಕಳು ಸೇರಿದ್ದಾರೆ. ಸೊ ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್ ಆಲ್ಸೋ. ಉಮಾ, ಥ್ಯಾಂಕ್ ಯು. ಯಾ, ಆ್ಯಂಡ್ ವಿ ಡೋಂಟ್ ಹ್ಯಾವ್ ವರ್ಡ್ಸ್. ನಮ್ಮಲ್ಲೇನು ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಒಂದೇ ಸೆಕೆಂಡೀಗ ನಾಟಕ ಹೇಗಿತ್ತು ಅನ್ನೋದ್ರ ಬಗ್ಗೆ. ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ, ನಾನಾಗುವ ಆಸೆ, ನಾನಾಗುವ ಆಸೆ. ಇಷ್ಟೇ. ಧನ್ಯವಾದ. ಕೊನೆಯಲ್ಲಿ ಬೃಂದಾವನ ಕನ್ನಡ ಕೂಟಕ್ಕೆ ಇಂತಹ ವೇದಿಕೆಯನ್ನು ಈ ಮಕ್ಕಳಿಗೆ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದೇ, ಅದನ್ನು ಬಳಸ್ಕೊಳ್ಳಿ. ಮಕ್ಕಳಿಗೆ ಕನ್ನಡ ಹೇಳಿಕೊಟ್ರೆ ನಮ್ಮ ಕನ್ನಡ ಉಳಿಯುತ್ತೆ ಅಷ್ಟೇ. ಈ ನಾಟಕದ ಬಗ್ಗೆ ದುಂಡಿರಾಜ್ ಅವರು 2 ಮಾತು ಹೇಳಕ್ಕೆ ಇಷ್ಟಪಡ್ತಾರೆ. ಎಷ್ಟೊತ್ತಾಯಿತು, ನಾನು ಎಲ್ಲಿದ್ದೀನಿ ಅನ್ನೋದೇ ನನಗೆ ಮರೆತು ಹೋಗುವಷ್ಟು ಸಂಭ್ರಮವನ್ನು, ಖುಷಿಯನ್ನು ಈ ಮಕ್ಕಳು ಈ ನಾಟಕದ ಮೂಲಕ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ನಾವು ನಾಟಕ ಅಂದರೆ BV ಕಾರಂತ ಅಂತಿದ್ವಿ, ಇವತ್ತು ನಾಟಕ ಅಂದರೆ ಉಮಾ ಕಾರಂತ ಅನ್ನೋ ಹಾಗೆ ಮಕ್ಕಳು ಎಷ್ಟು ಸ್ಪಷ್ಟವಾಗಿ ಅವ್ರು ಕನ್ನಡ ಹೇಳ್ತಾ ಇದ್ರು ಅಂತಂದರೆ ಇವರು ಅಮೇರಿಕದ ಮಕ್ಕಳು ಅನಿಸ್ಲಿಲ್ಲ ನನಗೆ. ಇವರು ನಮ್ಮ ಕನ್ನಡದ ಮಕ್ಕಳೇ ಆಗಿದ್ದಾರೆ ಅಂತ ಅನ್ನಿಸ್ತು. ಹಾಗೆ ಹಾಡುಗಳು ಭಾಸ್ಕರ್ ಹತ್ರ ಕೇಳ್ತಾ ಇದ್ದೆ, ಯಾರು ಹಾಡಿರೋದು ಹಿಂದ್ಗಡೆ ಇಲ್ಲ, ಅವರೇ
ಲೈವ್ ಹಾಡ್ತಾ ಇದ್ದಾರೆ ಅಂತಂದ್ರು ಅವರು. ನೀವು ವಿಶೇಷವಾಗಿ ಮೈನಾ ಹಾಕಿ ಮತ್ತು ಯಂತ್ರ ಹಾಕಿ ಅವರಿಬ್ಬರು ಹಾಡಿದ್ದು ನನಗಿನ್ನೂ ನಂಬೋಕ್ಕಾಗ್ತಾ ಇಲ್ಲ. ಅವ್ರು ಹಾಡಿದ್ದಲ್ಲ ಅನ್ಸುತ್ತೆ ನನಗೆ. ಭಾಸ್ಕರ್ ಹಿಂದ್ಗಡೆ ಅವ್ರು ಹಾಡಿದ್ದಾರೆ ಹಿಂಗೆ ಅವ್ರು ಹಾಡಿದಾರ? ಅಯ್ಯೋ ಅದ್ಭುತ, ನಿಜಕ್ಕೂ ದೊಡ್ಡವ್ರು ಹಾಡ್ದಾಗೆ ಇತ್ತು ಅದು ಹಾಡು, ಅಷ್ಟು ಚೆನ್ನಾಗಿ ಹಾಡಿದ್ದಾರೆ. ಬಹುಶಃ ಈ ನಾಟಕದ ಬಗ್ಗೆ ಅರ್ಧ ಗಂಟೆ ಮಾತಾಡ್ಬೋದು ನಾನೆಲ್ಲ ಕೆಲವು ಬಿಟ್ಸೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ನನ್ನ ಅನೇಕ ಸ್ನೇಹಿತರಿದ್ದಾರೆ ಇಲ್ಲಿ. HS ವೆಂಕಟೇಶ್ಮೂರ್ತಿ ಅವರಿದ್ದಾರೆ, ಚಿಂತಾಮಣಿ ಕೊಡ್ಲಿಕೆಯವರವರು ಹಾಡಿದೆ, ವೈದ್ಯವರು ಸ್ವತಃ ನನಗೆ ಭಾಳ ಪರಿಚಿತರು. ಹಾಗಾಗಿ ಅವರಿಗೆಲ್ಲ ಅದ್ರ ತುಣುಕುಗಳನ್ನು ಕಳಿಸ್ಬೇಕು ಅಂತ ನಾನು ಚಿಕ್ಕದು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಎಷ್ಟು ಜನರನ್ನು ಸೇರಿಸಿ ಅದು ಎಷ್ಟು ಕಷ್ಟಪಟ್ಟಿದ್ದೀರೋ ಅದು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಬೃಂದಾವನದ 20ನೇ ವರ್ಷದ ಒಂದು ಅಭೂತಪೂರ್ವ ಒಂದು ಕಾರ್ಯಕ್ರಮಕ್ಕೆ ಬಹುಶಃ ಇದಕ್ಕಿಂತ ದೊಡ್ಡ ಉಡುಗೊರೆ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅನಿಸ್ತು. ಅಂಥ ಒಂದು ಉಡುಗೊರೆಯನ್ನು ಕೊಟ್ಟ ಇಡೀ ತಂಡಕ್ಕೆ ನಿಮ್ಮೆಲ್ಲರ ಪರವಾಗಿ ನನ್ನ ಹಾರ್ದಿಕ ಅಭಿನಂದನೆಗಳು. ನಮಸ್ಕಾರ. ಎಲ್ಲರೂ ಒಂದು ನಿಮಿಷ ಇಲ್ಲೇ ಇರಿ. ನಮಗೆ ಇದು ಭಾಳ ಇವತ್ತು ನನಗೆ ಅನೇಕ ಜನರು ತಮಾಷೆ ಮಾಡ್ತಾರೆ, ಬಂದಿದೆ ನಿಮ್ಮ ಕೆಲಸ ಎಲ್ಲ ಹೋಗುತ್ತೆ, ಅದೇ ಕವಿತೆ ಬರೆಯುತ್ತೆ ಅಂತ. ಸೊ ಹೇಗೆ ಹಾಡುತ್ತೆ, ನಮಗೆ ಕೊನೆಗೆ ಬೇಕಾಗೋದು ಮೈನಾ ಹಾಕಿ ಅನ್ನೋದನ್ನೇ ಇವತ್ತು ಈ ನಾಟಕ ತೋರಿಸಿದೆ. ಸೊ ವೆರಿ ಗುಡ್. ಇವರಿಬ್ಬರಿಗೂ ನನ್ನ ಎಲ್ಲರ ಪರವಾಗಿ ಅಭಿನಂದನೆಗಳು. ಇನ್ನೊಂದು ಹೇಳಕ್ಕೆ ಮರ್ತೆ, ಈ ಮಕ್ಕಳು ಸ್ಪೆಷಲಿ ಒಂದೊಂದು ಡೈಲಾಗ್ ಇರೋರು ಕೂಡ ತುಂಬ ಚೆನ್ನಾಗಿ ಹೇಳಿದ್ರು. ಅವರು ಪಾಪ ಇಡೀ 4 ಗಂಟೆ ಇರ್ತಾಯಿದ್ರು, ಎಲ್ಲಿಂದೋ ಎಲ್ಲಿಗೋ ಬಂದು ಇರೋದು ಒಂದು ಸಿನ್ಬೋದು. ಬರೀ ಧನೋಜರಿಗೆ ಜೈ ಅಷ್ಟೇ ಇರ್ಬೋದು, ಆದರೂ ಕೂಡ ಪೇರೆಂಟ್ಸು ಅವನನ್ನು ಕರ್ಕೊಂಡು ಬಂದು, ಇಲ್ಲ ಈ ಮಕ್ಕಳನ್ನು ಪ್ರತಿಯೊಂದು ಮಗುವನ್ನು ಕರ್ಕೊಂಡು ಬಂದು ಅವರ ಡೈಲಾಗ್ ಎಷ್ಟು ಇಂಪಾರ್ಟೆಂಟು ಈ ನಮ್ಮ ನಾಟಕಕ್ಕೆ, ದೇ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ. ಅವ್ರ ಎಲ್ಲ ಮಕ್ಕಳಿಗೂ ದೊಡ್ಡದಾದ ಒಂದು ಚಪ್ಪಾಳೆ ಬರಲಿ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಕೊಡ್ತೀವಿ. ಮನೋಮೂರ್ತಿಯವರೇ ದಯವಿಟ್ಟು ನೀವು ವೇದಿಕೆ ಮೇಲೆ ಬಂದು ಉಮಾ ಮೂರ್ತಿಯವರಿಗೆ ಈ ಮಕ್ಕಳಿಗೆ ಹಂಚೋದಕ್ಕೆ ಈ ಸರ್ಟಿಫಿಕೇಟ್ಸನ್ನು ಕೊಡಬೇಕು. ಉಮಾಮೂರ್ತಿಯವರಿಗೆ ಉಮಾ ಇಲ್ಲೇ ಇದ್ದೀರಾ? ಎಲ್ಲ ಮಕ್ಕಳಿಗೆ ಅಂತೇಳಿ ಟೈಮ್ ಇಲ್ವಾ? ಓಕೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಂತೆ, ನೀವು ನಮಗೆ ಕೊಡಿ. ವಂಡರ್ಫುಲ್ ಪ್ರೊಡಕ್ಷನ್ ಇದ್ದಿದ್ದು ಇಲ್ಲಿ. ಐ ಕಂಗ್ರ್ಯಾಚುಲೇಟ್ ಎವ್ರಿಬಡಿ. ಇವರೆಲ್ಲ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ನನಗಿನ್ನ ಬೆಟರ್. ಬಟ್ ವೆರಿ ನೈಸ್ ಪ್ರೊಡಕ್ಷನ್, ತುಂಬ ಚೆನ್ನಾಗಿತ್ತು. ಐ ಎಂಜಾಯ್ಡ್ ಇಟ್. ನಿಮ್ಗೆಲ್ಲರಿಗೂ ಇದು ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಎಲ್ಲರೂ ಮತ್ತೆ ಜೋರಾಗಿ ಮಕ್ಕಳಿಗೆ ಮತ್ತು ತಂಡಕ್ಕೆ ಚಪ್ಪಾಳೆ. ಇದು ನಾಟಕದಿಂದ ನಮಗೆ ಎಷ್ಟು ಶಿಕ್ಷಣ ಸಿಕ್ತು ಇವತ್ತು ಅನ್ನೋದಕ್ಕೆ ನಾನು ನೋಟ್ ಮಾಡ್ಕೊಳ್ತಾ ಇದ್ದೆ. ಇವತ್ತಿನ ನಮ್ಮ ಜೀವನದಲ್ಲಿ ಏನಾಗ್ತಾ ಇದೆ, ಅದಕ್ಕೆಷ್ಟು ಇದಾಗಿದೆ ಅನ್ನೋದಕ್ಕೆ ನಾವು ಇವತ್ತಿನ ದಿವಸ AI ಮತ್ತು ಹ್ಯೂಮನ್ಸ್ ಬಗ್ಗೆ ಏನಾಗ್ತಿದೆ ಅದರ ಒಂದು ಚಿತ್ರ ಇವತ್ತು ನಮಗೆ ಕಾಣ್ತು.